ವೀಸಾ ಎಲ್ಲ ಬಂದಿದೆ, ಈ ಸೆಪ್ಟೆಂಬರ್ ಹೋಗ್ಬೇಕು. ಯಾವ ದೇಶ? UK, ಇಂಗ್ಲೆಂಡ್. MS ಮಾಡಕ್ಕೆ 52 ಲಕ್ಷ ಸರ್ಕಾರ ಕೊಡುತ್ತೆ. ಹೌದು, ನನಗೆ 100% ಸ್ಕಾಲರ್ಶಿಪ್ ಕ್ಲೇಮ್ ಆಗಿದೆ. ಇವ್ರು ಎಷ್ಟು ತಗೊಂಡ್ರು ಫೀಸು? 0, ಏನೂ ಇಲ್ಲ. OBCಗೆ ಏನು ಸ್ಕಾಲರ್ಶಿಪ್ ಇದೆ ಗೊತ್ತಾ ನಿಮಗೆ? 100 ಜನಕ್ಕೆ ಕೊಡ್ತಾರೆ, ವರ್ಷಿಕ 25 ಲಕ್ಷ ರೂಪಾಯಿ ಕೊಡ್ತಾರೆ. ಸದ್ಯಕ್ಕೆ ನನಗೆ ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಬೇಕು, ಏರ್ಕ್ರಾಫ್ಟ್ ಎಲೆಕ್ಟ್ರಿಷಿಯನ್ ಬೇಕು. ಯಾರಾದ್ರೂ ಇದ್ರೆ ದಯವಿಟ್ಟು ಬನ್ನಿ, ತುಂಬಾ ಡಿಮಾಂಡ್ ಇದೆ ಅವ್ರಿಗೆ. ಹೇ ಶಾರದೆ ದಯ ಪಾಲಿಸು. ವರ್ಕ್ ವೀಸಾ ಕೊಡ್ಸೋದು ಯಾವ ಕ್ಯಾಟಗರಿ ಇವ್ರಿಗೆ? ಎಲ್ರಿಗೂ ಮಾಡ್ತೀವಿ ಸರ್, ನಾವು ಎಲ್ರಿಗೂ ಮಾಡ್ತೀವಿ. ಯಾವ ಅವಕಾಶ ಇದೆ ಅದು ನಾವು ಮಾಡ್ತೀವಿ. ಈಗ ರೀಸೆಂಟ್ ಆಗಿ ನಂದೇ ಒಬ್ಬ ವಿದ್ಯಾರ್ಥಿ ಲಿಥುವಾನಿಯಲ್ಲಿ ಓದ್ತಾ ಇದ್ದ, VGTU ಅಲ್ಲಿ. ಅವ್ನು ಮಾಡಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅಲ್ಲಿಂದ ಅವನು ಜರ್ಮನ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಏರ್ ಬಸ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಆಯ್ತಾ, ಏರ್ ಬಸ್ ಅಲ್ಲಿ ಕೆಲಸ ಮಾಡಿ ಇವಾಗ ಅವನು ಯಾವುದೋ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾನೆ. ಅವನೇ ನನಗೆ ಆರ್ಡರ್ ಕೊಟ್ಟಿದ್ದಾನೆ. ಸದ್ಯಕ್ಕೆ ನನಗೆ ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಬೇಕು, ಏರ್ಕ್ರಾಫ್ಟ್ ಎಲೆಕ್ಟ್ರಿಷಿಯನ್ ಬೇಕು. ಯಾರಾದ್ರೂ ಇದ್ರೆ ದಯವಿಟ್ಟು ಬನ್ನಿ. ನೋಡಿ ಈ ವಿಡಿಯೋ ನೋಡ್ರೆ. ಏರ್ಕ್ರಾಫ್ಟ್ ಅಂದ್ರೆ ನಿಮಗೆ ಈಗ ಕೆಲವೊಂದೆಲ್ಲ ಇಲ್ಲಿದೆ, ಇಂಡಿಗೋ ಅಲ್ಲೆಲ್ಲ ಕೆಲಸ ಮಾಡ್ತಾರೆ ಅವರು. ಸೊ ಅಂತವ್ರು ಇದ್ರೆ ತುಂಬಾ ಡಿಮಾಂಡ್ ಇದೆ ಅವ್ರಿಗೆ. ಅಲ್ಲಿ ಜರ್ಮನಿ ಏನಿರುತ್ತೆ ಪ್ಯಾಕೇಜ್? ಮಿನಿಮಮ್ ಅಂದ್ರೂ ಒಂದು 2.5-3 ಲಕ್ಷ ಮೇಲೆ ಇರುತ್ತೆ ಸರ್ ಅವ್ರಿಗೆ ತಿಂಗಳಿಗೆ. ಸೂಪರ್. ಸೊ ಆ ಥರದ ಓಪನಿಂಗ್ಸ್ ಇದಾವೆ. ಇದೆ. ಸೊ ನಿಮ್ಗೆ ಆ ಥರದ ಓಪನಿಂಗ್ಸ್ ಕೊಡ್ತಾರೆ, ನೀವು ಅದ್ರ ಪ್ರಕಾರ ಈ ಕಡೆಯಿಂದ ರಿಕ್ರೂಟ್ ಮಾಡ್ಕೋತೀರಿ. ಇಲ್ಲಿಂದ ರಿಕ್ರೂಟ್ ಮಾಡ್ತೀವಿ, ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಕಂಪನಿಯವರದು ಕೆಲವೊಂದು ಇಂಟರ್ವ್ಯೂಗಳಾಗುತ್ತೆ. ಕೆಲವೊಂದೆಲ್ಲ ಇರುತ್ತೆ ಈ ಜನರಲ್ ಕ್ಯಾಟಗರಿ ಅಂತ ಕರಿತೀವಿ ನಾವು. ಅವ್ರೇನಂದ್ರೆ ಈ ಫ್ರೂಟ್ ಪಿಕ್ಕಿಂಗು, ವೇರ್ ಹೌಸ್ ವರ್ಕಿಂಗು ಅದೆಲ್ಲ ಇರುತ್ತೆ. ಬಟ್ ಅದು ಕೂಡ ನಿಮಗೆ ಅದಕ್ಕೇನು ಇಂಟರ್ವ್ಯೂ ಅಷ್ಟೊಂದು ಇರೋದಿಲ್ಲ. ಏನಿರುತ್ತೆ ಫ್ರೂಟ್ ಪಿಕ್ಕಿಂಗ್ ಅಲ್ಲಿ ನಿಮಗೆ ಫಿಸಿಕಲಿ ಚಾಲೆಂಜ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ತಾರೆ ಅಷ್ಟೇ ಅವರು. ಅದು ಬಿಟ್ಟರೆ ಇನ್ನೇನು ಇರೋದಿಲ್ಲ. ಬಟ್ ಅದಕ್ಕೂ ಕೂಡ ಅದು ತುಂಬಾ ಡಿಲೇ ಆಗುತ್ತೆ ಪ್ರೊಸೆಸ್ಗಳು, ಮತ್ತೆ ಲೆಂತಿ ಪ್ರೊಸೆಸ್. ತುಂಬಾ ಜನ ಅಪ್ಲೈ ಮಾಡ್ತಾರೆ ಅದಕ್ಕೆ, ಯಾಕಂದ್ರೆ ಅನ್ಸ್ಕಿಲ್ಡ್ ಅಲ್ವಾ. ಬಟ್ ನಾವು ಹೇಳ್ಬಿಡ್ತೀವಿ ಅವ್ರಿಗೆ ಫಸ್ಟೇನೆ, ಪ್ರಯತ್ನ ಮಾಡೋಣಪ್ಪ, ಬಂದ್ರೆ ನೀನು ಅದೃಷ್ಟ, ಬಂದಿಲ್ಲ ಅಂದ್ರೆ ನೀನು ₹1 ಲಾಸ್ ಆಗಲ್ಲ. ಬರೀ ವೀಸಾ ಫೀಸ್ ಮಾತ್ರ 20,000 ಹೋಗುತ್ತೆ ಅಷ್ಟೇ. ಆ ಥರ. ಸೊ ಆ ರಿಸ್ಕ್ ರೆಡಿ ಇದ್ಬಿಡು ಬಂದ್ಬಿಡು ಅಷ್ಟೇ. ಎಲ್ಲೆಲ್ಲೋ ಹೋಗಿ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಅವರು ಓಡೋ ಬದಲು ಪ್ರಯತ್ನ ಮಾಡು, ಟ್ರೈ. ಇದಕ್ಕಿನ ನಿನಗೆ ಆಗೋದಿಲ್ವಾ? ಒಳ್ಳೆ ಅವಕಾಶ ಹೇಳ್ತೀನಿ ಅವ್ರಿಗೆ. ಸ್ಟಡಿ ವೀಸಾ ಮೇಲೆ ಬಾ, ಓದಕ್ಕೆ ಅಂತ ಬಾ, ಒಂದಕ್ಕೆ ಬಂದ್ಬಿಟ್ಟು ಕೆಲಸ ಮಾಡು. ಇದು ಈಸಿಯೆಸ್ಟ್ ವೇ. ಇದು ಎಷ್ಟೋ ಜನ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನಮ್ಮ ಇಲ್ಲೇ ಮತ್ತಿಕೆರವರೇ ಒಂದು 4-5 ಜನ ಇದ್ದಾರೆ. ಅವರೆಲ್ಲ ಇವಾಗ ಅವ್ರ ಹೆಂಡತಿದ್ರು ಬರ್ತಾ ಇದ್ದಾರೆ, ಕರ್ಕೊಂಡು ನಾನೇ ಪ್ರೊಸೆಸ್ ಮಾಡ್ತಾ ಇದ್ದೀನಿ. ಬಂದಿದ್ದು 3-4 ತಿಂಗಳಲ್ಲೇನೆ ಜಾಬ್ಗಳಾಗಿದೆ. ಕೆಲವರೆಲ್ಲ IT ಎಕ್ಸ್ಪೀರಿಯನ್ಸ್ ಇದೆ. ನಾನಿರೋ ಜಾಗದಲ್ಲಿ ಲಿಥುವಾನಿಯಲ್ಲಿ IT ಫಿನಾನ್ಸ್ ತುಂಬಾ ಡಿಮಾಂಡ್ ಇದೆ. ನನ್ನ ವೈಫು ಫಿನಾನ್ಸ್ ಜನ. ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ IT ಇಲ್ಲಿ ಇಂಡಿಯಾದಲ್ಲಿ ಒಂದು 3-4 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು ಅಲ್ಲಿ ಬಂದಿರೋರಿಗೆ 3-4 ತಿಂಗಳು ಜಾಬ್ ಸಿಕ್ಕಿದೆ. ಬಟ್ ಕೆಲವರು ಬೇರೆಯವ್ರು ಏನು ಮಾಡ್ತಾರೆ, ಓದ್ಕೊಂಡು ಬೇರೆ ಕಡೆ ಸೆಟ್ಲ್ ಆಗ್ತಾರೆ. ಸೊ ಇಲ್ಲಿ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಹೆಂಡತಿನೂ ಕರ್ಕೊಂಡ್ಬರ್ಬೋದು, ಮಕ್ಕಳನ್ನೂ ಕರ್ಕೊಂಡ್ಬರ್ಬೋದು. ಈ ಲಿಥುವಾನಿಯಾ, ಫಿನ್ಲೆಂಡ್ ಇದೆ, ಸ್ಪೇನ್ ಇದೆ. ಫಿನ್ಲೆಂಡ್ ಹೆಲ್ಸಿಂಕಿ, ಸ್ಪೇನ್ ಕರ್ಕೊಂಡು ಹೋಗ್ಬೋದು. ಸ್ಪೇನಲ್ಲಿ ವಿದ್ಯಾರ್ಥಿ 30 ಅವರ್ ಕೆಲಸ ಮಾಡ್ಬೋದು. ಹೆಂಡತಿ ಬಂದ್ಬಿಟ್ಟು ಅಲ್ಲಿ ಬರಬಹುದು, ಕೆಲಸ ಮಾಡಂಗಿಲ್ಲ. ಬಟ್ ಅವಳಿಗೇನಾದ್ರೂ ಕೆಲಸ ಸಿಕ್ಕಿದ್ರೆ, ಒಳ್ಳೆ ಕೆಲಸ ಸಿಕ್ಕಿದ್ರೆ ಶಿ ಕ್ಯಾನ್ ವಾಕ್. ಸೊ ಫಿನ್ಲೆಂಡ್ ಅಲ್ಲಿ ಕೂಡ ಮಾಡಬಹುದು, ಲಿಥುವಾನಿಯಾ, ಲ್ಯಾತ್ವಿಯಲ್ಲಿ ಕೂಡ ಮಾಡಬಹುದು. ಸೊ ಇದು ಒಂದು ಒಳ್ಳೆ ಪಾತ್ವೇ. ಇದನ್ನು ತುಂಬಾ ಜನ ಯೂಸ್ ಮಾಡ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಮಿನಿಮಮ್ ಬ್ಯಾಚುಲರ್ಸ್ ಬೇಕು. ಒಂದು ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಜಾಸ್ತಿ ಖರ್ಚಾಗುತ್ತೆ ಇದಕ್ಕೆ. ಒಂದು 10 ಲಕ್ಷದವರೆಗೂ ಖರ್ಚಾಗ್ಬಿಡುತ್ತೆ ಇದಕ್ಕೆ. ಬಟ್ ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ. ನೀವು ಸುಮ್ಮನೆ ಟ್ರೈ ಮಾಡಿ ಸಿಗದೆ ಇರೋದಕ್ಕಿಂತ ನೀವೇನಾದ್ರೂ ಬ್ಯಾಚುಲರ್ಸ್ ಮುಗಿಸಿದ್ರೆ ಒಂದು 10 ಲಕ್ಷ ಖರ್ಚು ಮಾಡಿದ್ರೆ ಒಂದು ಮಾಸ್ಟರ್ಸು ಸಿಗುತ್ತೆ ನಿಮಗೆ. ಆ ಮಾಸ್ಟರ್ಸ್ ನಡೆದರೆ ನಿಮ್ಗೆ PR ಹೆಲ್ಪ್ ಆಗುತ್ತೆ. ಮತ್ತೆ ನೀವು ಹೆಂಡತಿ ಮಕ್ಕಳು ಬರ್ತಾರೆ. ಕೆಲವೊಂದು ಕಡೆ ಎಜುಕೇಶನ್ ಫ್ರೀ ಇರುತ್ತೆ ಮಕ್ಕಳಿಗೆ. ಸೊ ಇನ್ನೇನು ಬೇಕು? ಕರೆಕ್ಟ್. ಅಂದ್ರೆ ಓದುವ ನೆಪದಲ್ಲಿ ಹೋಗಿ ವಿದ್ಯೆನೂ ಬಂತು. ಎಲ್ಲರೂ ಅದೇ ಮಾಡೋದು ಸರ್. ಇವಾಗ ಹೋಗೋ ಸ್ಟೂಡೆಂಟ್ಸ್ ಎಲ್ಲ ಏನು ಓದಕ್ಕೆ ಹೋಗ್ತಾರೆ. ಅವ್ರ ತಲೆಯಲ್ಲಿ ಅರ್ಧ ಇರೋದು ಸೆಟ್ಲ್ ಆಗಬೇಕು ಅಂತಾನೆ ಹೋಗೋದು ಅವರು. ಯಾಕಂದ್ರೆ 2 ವರ್ಷ ಅವನಲ್ಲಿ ಹೋಗಿ ಆ ಕಂಟ್ರಿಲಿ ಇದ್ಮೇಲೆ ರಿಟರ್ನ್ ಬರೋದೇ ಇಲ್ಲ ಅವನು. ಬಹಳ ಕಷ್ಟ ಇದೆ. ಅವನು ಗೊತ್ತಿಲ್ದಂಗೆನೆ ಈ ಸಬ್ಕಾನ್ಶಿಯಸ್ ಮೈಂಡ್ ಅಡ್ಜಸ್ಟ್ ಆಗ್ಬಿಡುತ್ತೆ ಆ ಕಲ್ಚರ್ಗೆ, ಲೈಫ್ ಸ್ಟೈಲ್ಗೆ. ಲೈಫ್ ಸ್ಟೈಲ್. ಸೊ ಅದಕ್ಕೆ ಅವ್ರು ಅಡ್ಜಸ್ಟ್ ಆಗಿಬಿಡ್ತಾರೆ. ಸೊ ಅವಾಗ ಅವ್ರು ಬರೋದೇ ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಏನೊಂದು 1000ರಲ್ಲಿ ಒಂದು 50-60 ಜನ ರಿಟರ್ನ್ ಬಂದಿರ್ಬೋದು. ಈ ಮಿಕ್ದವರೆಲ್ಲ PR ಹೋಲ್ಡರ್ಸು ಫೋನ್ ಮಾಡ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾರೆ. ವೆರಿ ನೈಸ್. ಸೊ ನಿಮ್ಮ ಕಡೆಯಿಂದ ವೀಸಾ ಗ್ಯಾರಂಟಿ ಕೊಡ್ತೀರಾ ಅಥವಾ? ಚಾನ್ಸೇ ಇಲ್ಲ ಸರ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಗ್ಯಾರಂಟಿ ನಾನು ಕೂಡ ನನ್ನ ಕನ್ಸಲ್ಟೆಂಟು ಮೋದಿಗೆ ವೀಸಾ ರಿವೋಕ್ ಮಾಡಿದಾರಂತ. ಇನ್ನು ನಾನು ಯಾವ ಮೂಲೆ, ಬೇರೆ ಜನಸಾಮಾನ್ಯ ಯಾವ ಮೂಲೆ ಗೊತ್ತಲ್ಲ ನಿಮಗೆ ಮೋದಿಗೆ ಯಾವಾಗ ರಿವೋಕ್ ಮಾಡಿದ್ರು ಅಂತ? ಅವ್ರದ್ದೇನು ಗುಜರಾತಲ್ಲಿ ರೈವಟ್ ಆಗಿತ್ತಲ್ಲ, ಆ ಸಮಯದಲ್ಲಿ ಅವ್ರದ್ದು ವೀಸಾನ ರಿವೋಕ್ ಮಾಡಿದ್ರು ಅವರು. ಅದಕ್ಕೆ ಮೋದಿ ಹೇಳಿದ್ದು ಒಂದಿನ ಅಮೆರಿಕನ್ಸ್ ಬಂದು ಕಿವಿ ನಿಂತ್ಕೊಂತಾರೆ ಇಲ್ಲಿಗೆ ಅಂತ. ಅವ್ರು ಅದೇ ಮಾತಾಡಿದ್ದು. ನಾವು ಜನಸಾಮಾನ್ಯರು ಯಾವುದು, ನೀವು ಅಕೌಂಟಲ್ಲಿ 1 ಕೋಟಿ ಇಡಿ, 2 ಕೋಟಿ ಇಡಿ, 4 ಕೋಟಿ ಇಡಿ, ಡಸಂಟ್ ಮ್ಯಾಟರ್. ಅವ್ರಿಗೆ ಆ ದೇಶದವನಿಗೆ ಕೊಡಬೇಕು ವೀಸಾ ಅಂದರೆ ಮಾತ್ರ ಕೊಡ್ತಾನೆ. ಬಟ್ ಫಿನಾನ್ಷಿಯಲ್ ಸ್ಟ್ರಾಂಗ್ ಇರಬೇಕು. ಮುಂದೆ ಹೇಳ್ತೀನಿ ನಾನು. ಓಕೆ. ಮತ್ತು ಸರ್ಕಾರ ಈಗ ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅನ್ನೋ ವ್ಯಕ್ತಿಗಳಿಗೆ ಅಥವಾ ಭಾರತೀಯರಿಗೆ ಸಹಾಯ ಮಾಡ್ತಿದ್ಯಾ ಅಥವಾ ಮಾಡ್ತಿಲ್ವಾ? ಇದೆ. ಈಗ ನಮ್ಮ ಥರನೇ ಕನ್ಸಲ್ಟೆನ್ಸಿ ಗೌರ್ಮೆಂಟ್ ಇದೆ ಸರ್. ಗೌರ್ಮೆಂಟ್ ಇದೆ. ಹೇಳಿದೆ
ಇಲ್ಲಿ ನಾನು ಅಡ್ರೆಸ್ ಕೊಡ್ತೀನಿ ನಿಮಗೆ, ಗೌರ್ಮೆಂಟ್ದು ಇದೆ. ಅವರು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಈ ನಮ್ಮ ಬ್ಲೂ ಕಲರ್ ಕ್ಯಾಟಗರಿ. ರೀಸೆಂಟ್ಲಿ ಅವರು ಹಂಗೇರಿಗೆ ಕೆಲವು ಡ್ರೈವರ್ಸ್ಗಳನ್ನು ಕೂಡ ಕಳಿಸಿದ್ರು, ಅವರು ಟ್ರೈಲರ್ ಡ್ರೈವರ್ಸ್ನ. ಅದು ಬಿಟ್ಟು ಈ ನಮ್ಮ ಮೇಡ್ಸ್ ಇರ್ತಾರೆ ನೋಡಿ, ಮನೆ ಕೆಲಸದವರು, ಇಸ್ರೇಲು ಆ ಕಡೆ ಎಲ್ಲ ತುಂಬಾ ಕಳಿಸ್ತಾರೆ ಅವರು. ಅದು ಹೋಗ್ಬಿಟ್ಟು ಅಪ್ರೋಚ್ ಮಾಡ್ಬೋದು ಅವ್ರನ್ನ. ಅವ್ರೇನು ಫ್ರೀಯಾಗಿ ಮಾಡ್ತಾರೆ ಗೌರ್ಮೆಂಟ್? ಫ್ರೀ, ಅವ್ರು ಚಾರ್ಜ್ ಮಾಡಂಗಿಲ್ಲ, ನಾವು ಚಾರ್ಜ್ ಮಾಡ್ಬೋದು. ಒಂದು ಅಮೌಂಟ್ ಅಂತ ಇರುತ್ತೆ, ಅದು ಅವರು ಮಾಡಂಗಿಲ್ಲ, ಅದು ಫ್ರೀ ಕಳಿಸ್ತಾರೆ. ಓಕೆ, ಸರ್ಕಾರಿ ಕನ್ಸಲ್ಟೆನ್ಸಿ. ಎಸ್ ಇದೆ. ಬಟ್ ಅದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅಷ್ಟೇ. ಹೋಗಿ ಅಲ್ಲಿ ಬೇರೆ ಯಾರು ಬೇಕಾದ್ರೂ ಅಪ್ರೋಚ್ ಮಾಡಿ ಅವ್ರನ್ನ. ನಿಮ್ಮ ರೆಸ್ಯೂಮ್ ಕೊಡಿ, ನಿಮ್ದು ಏನಿದೆಯೋ ಅದು ಕೊಡಿ. ಅವರು ಸಮಯ ಏನಾದರೂ ಆ ಥರ ಅವಕಾಶ ಅವ್ರಿಗೆ ಏನಾದರೂ ಬಂದರೆ ಫೋನ್ ಮಾಡ್ತಾರೆ. ಎಲ್ಲ ಕಡೆ ಇದೆ ಸರ್, ಕೇರಳದಲ್ಲೂ ಇದೆ, ಪ್ರತಿ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅದಕ್ಕೆ ಒಂದೊಂದು ಕನ್ಸಲ್ಟೆನ್ಸಿ ಇದ್ದೇ ಇದೆ, ಗೌರ್ಮೆಂಟ್ ಅದು. ಓಕೆ ಓಕೆ, ನೈಸ್. ಈಗ ಈ ಕಾಲಮಾನದಲ್ಲಿ ಬರ್ತಾ ವೀಸಾಗಳು ಸಿಗೋದು ಕಷ್ಟ ಆಗ್ತಿದೆಯಾ ಅಥವಾ ಸುಲಭ ಆಗ್ತಿದೆಯಾ, ಅಥವಾ ದೇಶಗಳು ಗಟ್ಟಿ ಆಗ್ತಿದ್ದಾವೆ, ಟೈಟ್ ಆಗ್ತಿದ್ದಾವ? ಈಗ ನೋಡಿ, ಟ್ರಂಪ್ ಮೊನ್ನೆ ಬಂದಾಗ ಏನಂದ್ರು, ಕೆಲವ್ರನ್ನ ಇಲ್ಲಿ ಕಳಿಸಿದ್ರು, ವಾಪಸ್ ಕಳಿಸಿದ್ರು. ಆಮೇಲೆ ನಮ್ಮ ದೇಶದವರಿಗೆ ಉದ್ಯೋಗ ಕೊಡ್ತೀವಿ ಅಂತೆಲ್ಲ ಅನೌನ್ಸ್ ಮಾಡಿದ್ರು. ಹೇಗಾಗ್ತಿದೆ ದೇಶಗಳು? ಸಿ ದಟ್ ಟೋಟಲಿ ಡಿಪೆಂಡ್ಸ್ ಆನ್ ದ ಗವರ್ಮೆಂಟ್ ಆಕ್ಚುಲಿ. ಸೊ ನಿಮಗೆ ನ್ಯಾಷನಲಿಸ್ಟ್ ಗವರ್ಮೆಂಟ್ ಇದ್ರೆ ಆ ದೇಶದಲ್ಲಿ ಕಷ್ಟ, ಲಿಬರಲ್ ಗವರ್ಮೆಂಟ್ ಇದ್ರೆ ಕರ್ಕೊಳ್ತಾರೆ. ನ್ಯಾಷನಲಿಸ್ಟ್ ಗವರ್ಮೆಂಟ್ ಬಂದ್ರೆ ಅವರು ಕಾನ್ಸಂಟ್ರೇಷನ್ ಮಾಡೋದೇ ಅವ್ರ ದೇಶದವ್ರಿಗೆ. ಇವಾಗ ಲಿಥುವೇನಿಯಾ ಪ್ರಾಬ್ಲಮ್ ಆಗಿರೋದು ಅದೇ, ಪೋಲೆಂಡ್ ಪ್ರಾಬ್ಲಮ್ ಆಗಿರೋದು ಅದೇ. ಅಲ್ಲಿರೋದೆಲ್ಲ ಇಬ್ರು ನ್ಯಾಷನಲಿಸ್ಟ್ ಗವರ್ಮೆಂಟ್. ಲಿಥುವೇನಿಯಲ್ಲಿ ಲಾಸ್ಟ್ ಅಕ್ಟೋಬರ್ಗೆ ಚೇಂಜ್ ಆಯ್ತು ಗವರ್ಮೆಂಟ್, ಲಿಬರಲ್ ಇತ್ತು, ಅವರೆಲ್ಲರೂ ಕರ್ಕೊಳ್ತಾ ಇದ್ರು. ಅದು ಒಂಥರ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿನ ಕಂಪನಿಗಳಿಗೆ ಕೆಲಸಗಾರರು ಸಿಕ್ಕಿದ್ರು. ಎಷ್ಟೋ ಕಂಪನಿಗಳು ಇವತ್ತು ಕೂಡ ಸಫರ್ ಆಗ್ತಾ ಇದಾರೆ ಲಿಥುವೇನಿಯಲ್ಲಿ. ನ್ಯಾಷನಲಿಸ್ಟ್ ಗವರ್ಮೆಂಟ್ ಬಂದಿದೆ, ಇಲ್ಲಿರೋರ್ನೇ ಕರ್ಕೊ ಅಂತ. ಅಲ್ಲಿರೋರು ಕೆಲಸ ಎಲ್ಲ ಮಾಡ್ತಾರೆ. ಅಲ್ಲಿ ಜಾಸ್ತಿ ಲಿಥುವೇನಿಯಲ್ಲಿ ಹೆಂಗಸರು ಕೆಲಸ ಮಾಡೋದು, ಗಂಡಸರು ಮನೇಲಿ ಕೂತಿರೋದು. ಅದು ವಿಮೆನ್ ಓರಿಯೆಂಟೆಡ್ ಕಂಟ್ರಿ. ಅದು ತುಂಬಾ ಹುಡುಗಿರು ಜಾಸ್ತಿ ಅಲ್ಲಿ, ಹುಡುಗರು ಕಮ್ಮಿ. ಸೊ ಅವಾಗ ಏನಾಗುತ್ತೆ, ಇವಾಗ ಎಷ್ಟೋ ಕಂಪನಿಗಳು ಅವ್ರಿಗೆ ಬೆದರಿಕೆ ಆಗ್ತಾ ಇದಾರೆ, ಅಲ್ಲಿರೋ ಲೋಕಲ್ ಕಂಪನಿಗಳು ಗವರ್ಮೆಂಟ್ಗೆ. ಯಾಕಂದ್ರೆ ಒಂದು ದೇಶ ನಡೆಯೋದೇ ಬಿಸ್ನೆಸ್ ಇಂದ. ಅಂಬಾನಿ ಕ್ಯಾನ್ ಡೂ ಎನಿಥಿಂಗ್, ಗವರ್ಮೆಂಟ್ ಚೇಂಜ್ ಮಾಡ್ಬೋದು, ಅವರು ಅಷ್ಟು ತಾಕತ್ತಿದೆ. ಅದೇ ತರ ಪ್ರತಿ ಕಂಟ್ರಿಗಳಲ್ಲೂ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇರ್ತಾರಲ್ಲ ಸರ್, ಅವ್ರು ಹೋಗಿ ಹೇಳ್ತಾರೆ, ಈಗ ಇದನ್ನೇನು ಚೇಂಜ್ ಮಾಡ್ತಿರೋ ರೂಲ್ಸ್ನ, ಇಲ್ಲ ನಾವು ಬೇರೆ ಕಂಟ್ರಿಗೆ ಹೋಗೋದಾ ಅಂತ. ಅವ್ರಿಗೆ ಈಸಿ, ಅದು ಪಕ್ಕದ ಕಂಟ್ರಿಗೆ ಹೋಗ್ತಾರೆ. ಅವರು ಎಲ್ಲ ಲಾತ್ವಿಯಾ ಕಡೆ ಹೋಗ್ತಾ ಇದಾರೆ ಇವಾಗ. ಸೊ ಅವಾಗ ಏನಾಯ್ತು, ಈ ದೇಶಕ್ಕೆ ಟ್ಯಾಕ್ಸ್ ಬರಲ್ಲ. ಇವ್ರು ಹೇಳ್ತಾರೆ ಅದೇನಂತ ಹೇಳಿದ್ರೆ, ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಇದೆ ನಮಗೆ, ಈ ಏಷ್ಯನ್ಸ್ನೆಲ್ಲ ಕರ್ಕೊಂಡ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ನಾವು ದೇ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಫಿಲಿಪೀನ್ಸ್. ಬೇರೆ ಬೇರೆ ಅವ್ರಿಗಿರುತ್ತೆ. ಮತ್ತೆ ಧರ್ಮಗಳು ಮ್ಯಾಟರ್ ಆಗುತ್ತೆ ಸರ್, ಧರ್ಮಗಳು ಮ್ಯಾಟರ್ ಆಗುತ್ತೆ. ಇಂಟರ್ನ್ಯಾಷನಲ್ ಆಗುತ್ತೆ. ಅಲ್ಲಿ ಯುರೋಪ್ ಎಲ್ಲ ಕ್ರಿಶ್ಚಿಯನ್ ಕಂಟ್ರಿ, ಇದೆಲ್ಲ ಗಲ್ಫ್ ಎಲ್ಲ ಮುಸ್ಲಿಂ ಕಂಟ್ರಿ. ಸೊ ಅದು ಕೂಡ ತಲೆಯಲ್ಲಿ ಒಂದು ಸ್ವಲ್ಪ ಅದು ಓಡುತ್ತದು. ಅದರೆಲ್ಲ ತುಂಬಾ ಇದೆ. ಈಗ ಪೋಲೆಂಡ್ ಗವರ್ಮೆಂಟ್ ಕಂಟಿನ್ಯೂ ಆಗಿದೆ. ಅವ್ರು ಇವಾಗ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಬಾರ್ಡರ್ ಚೆಕ್ ಮಾಡ್ತಾ ಇದ್ದಾರೆ. ಈಗ ನಮ್ದು ಶೆಂಜನ್ ವೀಸಾ ಇದೆಯಲ್ಲ, TRP ಇಟ್ಕೊಂಡು ನಾವು 31 ಕಂಟ್ರಿ ಸುತ್ತಬಹುದು ನಾವು. ಇವಾಗ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ ಅದನ್ನ. ಈಗ ನಾನೇ ಎಷ್ಟೋ ಜನ ಲಿಥುವೇನಿಯಲ್ಲಿ ಇದ್ದ ಡ್ರೈವರ್ಗಳನ್ನ ಪೋಲೆಂಡ್ ಕಳಿಸಿದ್ದೆ, ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡಿ ಅಂತ. ಲಿಥುವೇನಿಯನ್ TRP ಇಟ್ಕೊಂಡು ಪೋಲೆಂಡ್ ಅಲ್ಲಿ ಹೋಗ್ಬಿಟ್ಟು ಅವರು ಜಾಬ್ಸ್ ಅಪ್ಲೈ ಮಾಡ್ಬೋದು. ಇಮಿಡಿಯೇಟ್ ಕೊಟ್ಬಿಡ್ತಾರೆ, ಒಂದು 30 ದಿನದಲ್ಲಿ ಒಂದು ಯೆಲ್ಲೋ ಕಾರ್ಡ್ ಕೊಡ್ತಾರೆ, ಆಮೇಲೆ TRP ಸಿಗುತ್ತೆ, ವರ್ಕ್ ಪರ್ಮಿಟ್ ಸಿಗುತ್ತೆ. ಇವಾಗ ಅದನ್ನ ಸ್ಟಾಪ್ ಮಾಡಿದ್ದಾರೆ, ಮಾಡಂಗಿಲ್ಲ. ಬಂದ್ರೆ ಡೈರೆಕ್ಟ್ ಆಗಿ ಪೋಲೆಂಡ್ಗೆ ಬಾ, ಇಷ್ಟೇ. ಬೇರೆ ಕಂಟ್ರಿಗೆ ಬಂದ್ಬಿಟ್ಟು ನಮ್ಮ ಕಂಟ್ರಿಗೆ ನೀನು ಬರಂಗಿಲ್ಲ, ಇನ್ಮೇಲೆ ಬಾ ಸುತ್ಕೊಂಡು ಹೋಗು, ಇದು ಅಪ್ಲೈ ಮಾಡಂಗಿಲ್ಲ ನೀನು. ಬ್ಲೂ ಕಲರ್ ಕ್ಯಾಟಗರಿಗೆ ಚೇಂಜ್ ಮಾಡಂಗಿಲ್ಲ ನೀನು ಅಷ್ಟೇ. ಈ ದೇಶದ ವೀಸಾ ಇಟ್ಕೊಂಡು ಆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತೀನಿ, ಹೋಗು, ಆರಾಮಾಗಿ ಹೋಗು. ಬಟ್ ಕೆಲಸ ಮಾಡಂಗೆ ನಾನು ಪರ್ಮಿಟ್ ಕೊಡ್ತಾ ಇಲ್ಲ ನಾನು ನಿನಗೆ, ಅದನ್ನ ಇವಾಗ ಸ್ಟಾಪ್ ಮಾಡಿದ್ದಾರೆ. ಸೊ ಎಲ್ಲೆಲ್ಲಿ ನ್ಯಾಷನಲಿಸ್ಟ್ ಗವರ್ಮೆಂಟ್ ಇರುತ್ತೆ ಅಲ್ಲಿ ನಮಗೆ ಇದು ಪ್ರಾಬ್ಲಮ್ ಇದ್ದಿದ್ದೆ. ನಮಗೆ ಪ್ರಾಬ್ಲಮ್ಮು ಸರ್. ಈಗ ನಮ್ಮದೇ ಅಕ್ಕಪಕ್ಕ ದೇಶಗಳವರು ಯಾವುದೋ ಒಂದು ಗೌರ್ಮೆಂಟ್ ಇದ್ದಾಗ ಅವ್ರಿಗೆ ಈಸಿ ಬರೋಕ್ಕೆ, ಇನ್ನೊಂದು ಗೌರ್ಮೆಂಟ್ ಬಂದಾಗ ಬರೋಕ್ಕಾಗಲ್ಲ. ಅದು ಗೊತ್ತು ನಿಮ್ಗೆ ಯಾವುದು ಅಂತ ಅಲ್ವಾ? ಸೇಮ್ ಎಲ್ಲ ಬೇರೆ ಕಡೆ ಅಷ್ಟೇ. ಇವಾಗ ಸ್ವೀಡನ್ ಅಲ್ಲಿ ಏನಾಗ್ತದೆ ಗೊತ್ತಾ ನಿಮಗೆ, ಎಷ್ಟು ಜನ ಇಮಿಗ್ರೆಂಟ್ಸ್ ಆಗ್ಬಿಟ್ಟಿದ್ದಾರೆ ಅಲ್ಲಿ ಅಂದ್ರೆ, ಅವರು ಒಂದು ಆಪ್ಷನ್ ಕೊಡ್ತಾ ಇದ್ದಾರೆ, 50 ಲಕ್ಷ ರೂಪಾಯಿ ಕೊಡ್ತೀನಿ, ದಯವಿಟ್ಟು ನಮ್ಮ ದೇಶ ಬಿಟ್ಟು ಹೋಗು. ನಾನು ಅಫಿಷಿಯಲ್ ಆಗಿ ತೋರಿಸ್ತೀನಿ ಅದೆಲ್ಲ, ಅದಕ್ಕೆ ನನಗೆ ಗೊತ್ತಾಗತ್ತಲ್ಲ ಅಲ್ಲಿ. ದೇಶ ಬಿಟ್ಟು ಹೋಗೋ ಕಾಸು. ಹೌದು, ಹೋಗಪ್ಪ, ದಯವಿಟ್ಟು ಹೋಗು. ನಿನಗೆ ತಪ್ಪು ಮಾಡ್ಬಿಟ್ಟೆ, ನಾನು ಕರೆಸ್ಕೊಂಡು ತಪ್ಪು ಮಾಡಿದೆ, ಈಗ ಬಿಟ್ಟು ಹೋಗಪ್ಪ, ಪೆನಾಲ್ಟಿ ಕಟ್ತೀನಿ ಹೋಗು. ಅವ್ರು ಹೋಗಲ್ವಲ್ಲ, ನಾನು ಬಂದಿರೋದೇನಕ್ಕೆ. ಜಾಸ್ತಿ ರೆಫ್ಯೂಜೀಸ್ ಹೋಗ್ತಾರೆ ಸರ್. ನಿರಾಶ್ರಿತರು. ಈಗ ಮೊನ್ನೆ ನಮ್ದು ಇಂಡಿಯಾ ಪಾಕಿಸ್ತಾನ್ ವಾರ್ ಶುರುವಾಗಿತ್ತು. ನಿಮ್ಗೆ ಭಯ ಆಯ್ತಾ? ಏನಾಯ್ತು? ಭಯನೇ ಆಗಿರುತ್ತೆ. ಕೆಲವರು ರೆಫ್ಯೂಜಿ ಕಂಟ್ರಿಗಳಿರುತ್ತಲ್ಲ, ಈ ಲಿಬಿಯಾ, ಸಿರಿಯಾ, ಅವ್ರಿಗೆ ಖುಷಿ ಆಗುತ್ತೆ. ವಾರ ಆದ್ರೆ ನಮ್ಗೆ ಬಂದು ಕರ್ಕೊಂಡು ಹೋಗ್ತಾರೆ ಬೇರೆಯವರೆಲ್ಲ. ಈ ಫ್ರಾನ್ಸು, ಸ್ವೀಡನ್ನು, ಇವರೆಲ್ಲ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ. ಆಗ್ಲಿ, ವಾರ್ ಇನ್ನೂ ಆಗ್ಲಿ, ಈ ದೇಶ ಎಲ್ಲ ಹೋಗ್ಬಿಡ್ಲಿ, ನಾನು ಹೋಗ್ತೀನಿ ಅಲ್ಲಿಗೆ ಅಂತ. ಇವಾಗ ದೇಶ ಕರೆಕ್ಟ್ ಆಗಿದ್ರೆ ನಾನು ಹೋಗೋದು ನನಗೆ ಕಷ್ಟ ಆಗುತ್ತಾ? ವೀಸಾ ಅಪ್ಲೈ ಮಾಡು, ಅದು ಮಾಡು, ಇದು ಮಾಡು. ಬಾರಾದ್ರೆ ಅವರೇ ಬರ್ತಾರೆ. ಈಗ ನೋಡಿ, ಕೆನಡಾಗೆ ಸಿರಿಯನ್ ವಾರ್ ಆದಾಗ 2 ಲಕ್ಷಕ್ಕಿಂತ ಜಾಸ್ತಿ ಜನ ಹೋದ್ರು. ಅವ್ರಿಗೇನು ರಾಜಮರ್ಯಾದೆ, ಡೈರೆಕ್ಟ್ PR ಅವ್ರಿಗೆ ಉಳ್ಕೊಂಬಿಡಿ ಅಂತ. ಡೈರೆಕ್ಟ್ ಅಲ್ಲೇ ಸಿಟಿಸನ್ ತರ ನೀನು, ಇವಾಗ ರೆಫ್ಯೂಜಿ ನೀನು. ಪಾಪ ನೀನು ನಿಮ್ಮ ದೇಶದಲ್ಲಿ ವಾರ್ ಆಗಿದೆ, ನೀವೆಲ್ಲ ಶೋಷಿತರು, ನೀವೆಲ್ಲ ಬನ್ನಿ ನಮ್ಮ ಜೊತೆ. ಅವರೇ ಫ್ಲೈಟಲ್ಲಿ ಬಂದು ಕರ್ಕೊಂಡು ಹೋಗಿರೋದು. ಒಬ್ಬರಿಗೆ ಲಾಸ್ ಆದರೆ ಇನ್ನು ಮತ್ತೊಬ್ಬನಿಗೆ ಪ್ರಾಫಿಟ್ ಆಗಿರೋದು. ಗೇನ್ ಅದು.
ಓಕೆ. ಒಟ್ಟಾರೆ ಈಗ ನಿಮ್ಮ ಕಡೆಯಿಂದ ಬಂದ್ರೆ ಯಾವ ಡಿಗ್ರಿ ನಿಮ್ಮ ಹತ್ರ ಬರ್ಬೋದು ಸರ್? ಪ್ರತಿಯೊಬ್ಬರು ಬರ್ಬೋದು, ನಾನು ಯಾವ ಅವಕಾಶ ಇದೆ ನಾನು ಹೇಳ್ತೀನಿ. ಬಟ್ ಸ್ಟಡಿ ವೀಸಾ ಇಸ್ ದ ಬೆಸ್ಟ್ ಪಾತ್ವೇ. ಸ್ಟಡಿ ವೀಸಾ ಅಟ್ಲೀಸ್ಟ್ ಒಂದು ಗ್ರಾಜುಯೇಷನ್ ಆಗಿರಬೇಕು, ಲೈಕ್ ಎನಿ ಡಿಗ್ರಿ ಯಾವುದಾದ್ರೂ ಓಕೆ. ಬಟ್ PUC SSLC ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಪ್ರಯತ್ನ ಮಾಡ್ಬೋದು, ಬಂದರೆ ಅವ್ರ ಅದೃಷ್ಟ. ಸೊ ಪ್ಯಾಕೇಜ್ ಸ್ಟಾರ್ಟ್ಸ್ ಹೇಳಿದ ಬ್ಲೂ ಕಲರ್ ಒಂದು ಕಲರ್ ಕಮ್ಮಿ ಇರುತ್ತೆ ಸರ್, 1 ಲಕ್ಷ ಆ ಥರ ಇರುತ್ತೆ. ಬಟ್ ಇವ್ರಿಗೆಲ್ಲ ಸ್ಟಡಿ ವೀಸಾ ಮಾಡಿದ್ದು ಇಲ್ಲೊಂದು 2-3 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ನಿಮಗೆ, ಅವ್ರಿಗೆಲ್ಲ ಒಳ್ಳೊಳ್ಳೆ ಸಂಬಳ ಸಿಗುತ್ತೆ. ಓಕೆ ಓಕೆ. ಅವರು ಮತ್ತೆ ಫ್ಯಾಮಿಲಿ ಸೆಟ್ಲ್ ಆಗ್ತಾರೆ. ಹೇಳಿದ್ನಲ್ಲ, ಬೇರೆ ಬೇರೆ ಸಮಸ್ಯೆಗೋಸ್ಕರ ಬರ್ತಾರೆ ಅಂತ. ಕೆಲವರು ದುಡ್ಡಿರುತ್ತೆ, ಕೋಟಿ ಇರುತ್ತೆ, ಬಟ್ ಜಸ್ಟ್ ವಾಂಟ್ ಟು ಬಿ ಅವೇ ಫ್ರಮ್ ದ ಫ್ಯಾಮಿಲಿ. ಮತ್ತೆ ಕೆಲವುದೆಲ್ಲ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿರುತ್ತೆ, ಅವರು ಹೋಗ್ತಾರೆ. ಈಗ ಯಾರಪ್ಪ ತರ್ಕೊಂತಾರೆ ಇದನ್ನ ಅಂತ. ನನ್ನ ಹತ್ರ ಇಲ್ಲಿ ಎಲ್ಲ ಥರ ಕೇಸ್ ಬರುತ್ತೆ ಸರ್. ಯಾರೋ ಒಬ್ಬ ಅಪ್ಪರ್ ಕ್ಯಾಸ್ಟ್ ಇರ್ತಾನೆ, ಯಾರೋ ಒಬ್ಬ ಲೋವರ್ ಕ್ಯಾಸ್ಟ್ ಇರ್ತಾನೆ. ಸೊ ಸಮಾಜದಲ್ಲಿ ಅವ್ರ ಮನೆಗಳಲ್ಲಿ ಸರಿಯಾಗಿ ಟ್ರೀಟ್ ಮಾಡ್ತಾ ಇರಲ್ವಾ, ಅವರೆಲ್ಲ ಹೋಗ್ತಾರೆ. ಕಳ್ಸಿದ್ದೀನಿ ನಾನು ತುಂಬ ಜನಕ್ಕೆ. ಸೊ ಆ ದೇಶಗಳಲ್ಲಿ ಜಾತಿ ಕಡೆ ಅಲ್ವಾ? ಅಲ್ಲಿ ಇಲ್ಲಲ್ಲ ಕಾನ್ಸೆಪ್ಟು. ಅಲ್ಲೂ ಇದೆ ಜಾತಿ ಅಂತಕ್ಕಂಥದ್ದು, ಪ್ರತಿ ಧರ್ಮದಲ್ಲೂ ಇದೆ ಸರ್. ಬರೀ ನಮ್ಮ ಹಿಂದೂಗಳಲ್ಲಿ ಮಾತ್ರ ಅಲ್ಲ, ಅಲ್ಲೂ ನಮ್ಗಿನ ಜಾಸ್ತಿ ಇದೆ. ಕ್ರಿಶ್ಚಿಯಾನಿಟಿ ತಗೊಂಡ್ರೆ ಅಲ್ಲಿ ರೋಮನ್ ಕ್ಯಾಥಲಿಕ್ಕು, ಸೆಬಾಸ್ಟಿಯನು, ಪ್ರೊಟೆಸ್ಟೆಂಟ್ಸು ಎಲ್ಲ ಇದೆ. ಇಸ್ಲಾಮಿಕ್ ಬಂದರೆ ಶಿಯಾ, ಸುನ್ನಿ, ಸೂಫಿ ಎಲ್ಲ ಇದೆ. ಎಲ್ಲ ಕಡೆ ಇದ್ದೇ ಇದೆ. ಬಟ್ ಅಲ್ಲಿ ಬೇರೆ ಥರನೇ ಒಂದು ಲೆವೆಲ್ ಇದೆ ನಿಮಗೆ ಡಿಸ್ಕ್ರಿಮಿನೇಷನ್ ಮಾಡ್ತಕ್ಕಂಥದ್ದು. ಸೊ ನಮ್ಮಲ್ಲಿ ಬೇರೆ ಥರ ಡಿಸ್ಕ್ರಿಮಿನೇಷನ್ ಲೆವೆಲ್ ಇದೆ. ಇಲ್ಲಿ ಕ್ಯಾಸ್ಟಲ್ಲೇ ಸಬ್ ಕ್ಯಾಸ್ಟ್ಗಳು ಇರುತ್ತೆ. ಒಂದೇ ಕ್ಯಾಸ್ಟಲ್ಲಿ ಸಬ್ ಕ್ಯಾಸ್ಟ್ ಮ್ಯಾರೇಜ್ ಆದರೂ ಜಗಳಾನೆ. ನಿಜ. ಅಪ್ಪ ಅಮ್ಮ ಸ್ವಲ್ಪ ಬ್ರಾಡ್ ಮೈಂಡ್ ಇದ್ದರೆ ಪರವಾಗಿಲ್ಲ. ನಮ್ಮದು ಲವ್ ಮ್ಯಾರೇಜ್ ಆಗಿರ್ತಕ್ಕಂಥದ್ದು, ಬಟ್ ಅವರೆಲ್ಲ ಬ್ರಾಡ್ ಮೈಂಡ್ ಇದ್ದಾರೆ ಅವರೆಲ್ಲ. ಸೊ ಈ ಕಾಟ ಎಲ್ಲ ತಪ್ಪಿಸ್ಕೊಳ್ಳೋಕೆ ಬೇರೆ ದೇಶಕ್ಕೆ ಸೆಟ್ಲ್ ಆಗೋಣ ಅಂತ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಕಳಿಸಿದ್ದೀನಿ ನಾನು. ದೇರ್ ಆಲ್ ಪ್ರಿಟಿ ಹ್ಯಾಪಿ. ಸ್ಟಡಿ ವೀಸಾ ಕುರಿತಾಗಿ ಮಾತಾಡೋದಾಯ್ತು ಅಂತಂದ್ರೆ, ಏನು ಓದೋರು ಮಿನಿಮಮ್ ಏನು ಓದಿರ್ಬೇಕು ಅಲ್ಲಿಗೆ ಬರೋಕ್ಕೆ ಓದಕ್ಕೆ? ಸರ್ ಮಿನಿಮಮ್ ಅಂದ್ರೆ PUC ಓದಿದ್ರು ಸಾಕು ನಿಮಗೆ ಬ್ಯಾಚುಲರ್ಸ್ ಮಾಡಕ್ಕೆ. ಸೊ ಬ್ಯಾಚುಲರ್ಸ್ಗೆ ಅಲ್ಲಿಗೆ ಬರ್ಬೋದು? ಹೌದು, ಬ್ಯಾಚುಲರ್ಸ್ಗೆ ಬರೋದೇ ಒಳ್ಳೇದು ನಿಮಗೆ. ಓಕೆ. ಏನಕ್ಕೆ ಅಂದರೆ ನಿಮಗೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ನೀವು ಸ್ಟಡೀಸ್ ಮಾಡಿದಾಗ, ಬೇರೆ ದೇಶದಲ್ಲಿ ಸ್ಟಡೀಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ PR-ಗೆ ತುಂಬ ಹೆಲ್ಪ್ ಆಗುತ್ತೆ. PR ಅಂದರೆ ಗೊತ್ತು ತಾನೆ ನಿಮಗೆ, ಪರ್ಮನೆಂಟ್ ರೆಸಿಡೆನ್ಸಿ. ಅದು ಯೂಶಲಿ 5 ವರ್ಷ ಆದ ನಂತರ ಕೊಡ್ತಾರೆ ಯುರೋಪಲ್ಲಿ. ಬೇರೆ ಬೇರೆ ಕಂಟ್ರಿ ಬೇರೆ ಬೇರೆ ರೂಲ್ಸ್ ಇದೆ, ನಾನು ಆಮೇಲೆ ಹೇಳ್ತೀನಿ ನಿಮಗೆ ಅದು. ಸೊ ಈ ಯಂಗ್ಸ್ಟರ್ಸ್ ಬಂದಾಗ ಏನಾಗುತ್ತೆ, 17-18 ವರ್ಷಕ್ಕೆ ಬಂದಾಗ ಅವ್ರಿಗೆ ಏನಾಗುತ್ತೆ, ಈ ಸ್ಟಡೀಸ್ ಮಾಡ್ತಾನೆ 3 ವರ್ಷ ಮುಗೀತಾ, 3 ವರ್ಷ 4 ವರ್ಷ ಬ್ಯಾಚುಲರ್ಸ್ ಮುಗೀತು, ಜೊತೆಗೆ ಇಮಿಡಿಯೇಟಾಗಿ ಇನ್ನೊಂದು ಮಾಸ್ಟರ್ಸ್ ಮಾಡ್ತಾನೆ ಅನ್ಕೊಳ್ಳಿ, 5-6 ವರ್ಷ ಮುಗೀತಲ್ಲ, ಅಲ್ಲೇ ಅಪ್ಲೈ ಮಾಡಿ PR. ಅಷ್ಟರಲ್ಲಿ ಒಂದು ಜಾಬು ಚೆನ್ನಾಗಿ ಸಿಕ್ಕಿರುತ್ತೆ, ಆ ಕಲ್ಚರ್ಗೆ ಅವ್ನಿಗೆ ಅಡ್ಜಸ್ಟ್ ಆಗಿರುತ್ತೆ, ಲ್ಯಾಂಗ್ವೇಜ್ ಕಲ್ತ್ಕೊಂಡಿರ್ತಾನೆ. ಇನ್ ಕೇಸ್ ಯುರೋಪಿಯನ್ ಕಂಟ್ರೀಸಿಗೆ ಬಂದರೆ ಬಜೆಟ್ ಕಮ್ಮಿ, ಒಂದು ಅಡ್ವಾನ್ಸ್ ಲೆವೆಲ್ ಸ್ಕಿಲ್ ಇರುತ್ತೆ, ಮತ್ತು ಒಂದು ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡೋ ಶಕ್ತಿ ಇರುತ್ತೆ ಅವನಿಗೆ. ಸೊ ಯಂಗ್ಸ್ಟರ್ಸ್ ಹೋಗೋದು ತುಂಬ ಒಳ್ಳೆಯದು. ನಿನ್ನೆ ಒಂದು ಉದಾಹರಣೆ ಕೊಡ್ತೀನಿ. ನಾನು ಆಲ್ಮೋಸ್ಟ್ ನಮ್ಮ ಸಂಸ್ಥೆ ಓಪನ್ ಮಾಡಿ 8-9 ವರ್ಷ ಆಯಿತು. ನಾನು ಆ ಥರ ಒಂದು ಹುಡುಗಿನ ನನ್ನ ಲೈಫಲ್ಲಿ ನೋಡಿಲ್ಲ. ಅಷ್ಟು ಬ್ರಿಲಿಯಂಟ್ ಅವಳು. ಅವರ ತಂದೆ ತಾಯಿ ಬಂದು ದೊಡ್ಡಬಳ್ಳಾಪುರದಲ್ಲಿ ಡೆಂಟಲ್ ಸರ್ಜನ್ಸ್ ಅವರು. ನೆನ್ನೆ ಬಂದಿದ್ರು, ಒಂದು 3-4 ಅವರ್ ಮಾತಾಡಿದ್ರು. ಅವಳು ಇನ್ನೂ 17 years ಓಲ್ಡ್ ಸರ್. ಅವಳ ಆಲೋಚನೆಗಳು, ಮಾತಾಡ್ತಾ ಇದ್ದಿದ್ದು, ನಾನು ಅವ್ರ ತಾಯಿ ಮಾತಾಡ್ತಾ ಇರಬೇಕಂದ್ರೆ ಶಿ ವಾಸ್ ಟಾಕಿಂಗ್ ಅಬೌಟ್ ವರ್ಲ್ಡ್ ಪಾಲಿಟಿಕ್ಸ್. 17 ವರ್ಷ ಅಲ್ಲಂಗೆ ಇಲ್ಲಿಂಗೆ. ಆ್ಯಂಡ್ ಅವಳು ಹೆಂಗೆ ಅಂದರೆ, ಸರ್ ನಾನು ಅಲ್ಲಿ ಹೋಗಿದ ತಕ್ಷಣ ಒಂದು ಸೂಪರ್ ಬೈಕ್ ತೊಗೊಳ್ಳ ಅಂತ. ಸೂಪರ್ ಬೈಕು ಅವಳು ಇಲ್ಲೇ ಸ್ಪ್ಲೆಂಡರು ಕಾರೆಲ್ಲ ಓಡಿಸ್ತಾಳೆ. ಹಾಂ ಸರ್, ನಾನು ಅಲ್ಲಿ ಹೋಗಿದ ತಕ್ಷಣ ಒಂದು ಸೂಪರ್ ಬೈಕ್ ತೊಗೊಳ್ತೀನಿ, ಎಷ್ಟಾಗುತ್ತೆ ಬಜೆಟ್ ಅದಕ್ಕೆ, ಮತ್ತು ನಾನು ಅಲ್ಲಿ ಯೂಟ್ಯೂಬ್ ವ್ಲಾಗ್ ಮಾಡ್ತೀನಿ, ಅದರಲ್ಲಿ ದುಡ್ಡು ಬರುತ್ತಲ್ಲ ಅದರಲ್ಲೇ ನಾನು ನಂದು ಮೇಂಟೆನೆನ್ಸ್ ಮಾಡ್ತೀನಿ ಅಂತ. ನನ್ನ ಕೈ ಮುಗಿದೆ, ತಾಯಿ ಎಲ್ಲಿದ್ದೆ ಇಷ್ಟು ದಿನ ನೀನು? ಇದಕ್ಕೆ ಅಪೋಸಿಟ್ ಎಕ್ಸಾಂಪಲ್ ಕೊಡ್ತೀನಿ. ಲಾಸ್ಟ್ ಟೈಮು ನಾನು ಇಂಡಿಯಾಗೆ ಬಂದಾಗ ಒಂದು ಫ್ಯಾಮಿಲಿ, ಆ ಹುಡುಗ 28-29 ವರ್ಷ, ತಂದೆ ಮಗ ಇಬ್ಬರು ಬಂದರು, ಎಲ್ಲ ಮಾತಾಡಿದ್ರು. ತಂದೆ ಕೂತ್ಕೊಂಡಿದ್ರು. ತಂದೆ ತುಂಬ ಸ್ಟ್ರಿಕ್ಟ್ ಆಫೀಸರು. ಹಿಂಗಿದೆ, ಎಲ್ಲಿ ಹೋಗ್ಬೋದು ಸರ್ ಅಂತ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟೆ ಕೆಲವೊಂದು ಕಂಟ್ರಿಗಳ ಬಗ್ಗೆ. ಮತ್ತು ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು, ನಾವು ಮಾಡ್ಬೋದು, ಯಾವ ಥರ ಕೆಲಸ ಮಾಡ್ಬೋದು ಅಂತ ಕೇಳಿದ್ರು. ಈಗ ಓದಬೇಕಂದ್ರೆ ಎಲ್ಲ ಕೆಲಸ ಮಾಡಬೇಕಾಗತ್ತೆ. ಬರ್ಗರ್ ಕಿಂಗೋ, ಮೆಕ್ಡಿನೋ ಡೆಲಿವರಿ ಮಾಡ್ತಾರೆ. ಡೆಲಿವರಿನ ಏನ್ರಲ್ಲಿ ಡೆಲಿವರಿ ಮಾಡ್ತಾರೆ? ಬೈಕೋ ಕಾರೋ ಮಾಡ್ತಾರೆ. ಬೈಕಾ ಬೆಂಗಳೂರಲ್ಲೇ ನಾನು ಬಿಡಲ್ಲ ಬೈಕ್ ಓಡಿಸೋಕೆ ಅವನಿಗೆ, ಅಲ್ಲಿ ಬಿಡ್ತೀನ ಅಂತ. ಅಲ್ಲಿಗೆ ಮುಗೀತು ಕೌನ್ಸ್ಲಿಂಗು. ಏನು ಮಾತಾಡಲಿ ನಾನು? 28 ವರ್ಷದ ಹುಡುಗನಿಗೆ ಬೆಂಗಳೂರಲ್ಲೇ ಬೈಕ್ ಓಡ್ಸೋಕೆ ನೀವು ಬಿಡಲ್ಲ ಅಂದರೆ, ಇನ್ನು ಅಲ್ಲಿ ಬಂದರೆ ನನಗೆಷ್ಟು ಕಟ ಕೊಡ್ಬೋದು ನೀವು? ಅವನು ಎಷ್ಟು ಸಫರ್ ಆಗ್ತಾನೆ. ಅವನು 2 ದಿನನೂ ಇರಲ್ಲ ಬಿಡಿ ಅಂಥವ್ರಲ್ಲಿ. ನಾನು ಅದು ತುಂಬ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತೀನಿ ಪ್ರತಿಯೊಬ್ಬರಿಗೂ, ನೋಡಪ್ಪ ಹಿಂಗೆ ಬಂದರೆ ಅಲ್ಲಿ ಹಂಗಿರುತ್ತೆ. ಅಲ್ಲಿ ಬಂದ್ಬಿಟ್ಟು ನಾನು ಜಮೀನ್ದಾರ ಮಗ, 6 ಕೋಟಿಗೆ ಬಾಳ್ತೀನಿ, 10 ಕೋಟಿಗೆ ಬಾಳ್ತೀನಿ, ನಾನು ಹಿಂಗೆ, ನನಗೆ ಮರ್ಯಾದೆ ಕೊಡ್ಬೇಕು ನೀವು, ನಮ್ಮ ಅಪ್ಪನಿಗೆಲ್ಲ ನಮಸ್ಕಾರ ಆಗ್ತಾರೆ, ಆಸ್ತಿ ಇದೆ, ಅದೆಲ್ಲ ಹೇಳಂಗಿಲ್ಲ. ದಯವಿಟ್ಟು ಬರಬೇಡ್ರಿ ಅಂತವ್ರು. ಅಪ್ಪ ಅಮ್ಮ ತುಂಬ ಮುಖ್ಯ ಸರ್, ಅವ್ರು ಹೆಂಗೆ ಬೆಳೆಸ್ತಾರೆ ಅಂತಕ್ಕಂಥದ್ದು. ನಮ್ಮನ್ನೆಲ್ಲ ಫ್ರೀ ಬಿಟ್ಬಿಟ್ಟಿದ್ರು.
ಅದಕ್ಕೆ ನಾವು ಹಿಂಗಿದ್ದೀವಿ. ಹೆಂಗೋ ಬೆಳಿರಪ್ಪ, ಒಟ್ಟು ಹಾಳಾಗ್ಬಿಡ್ರಿ ಅಟ್ಟೆ, ಅದೊಂದು ಗಮನ ಇಟ್ಟಿದ್ರು. ಬಟ್ ನಾವು ಏನು ಗೊತ್ತಾ ಸರ್, ಬಡತನದಲ್ಲಿ ಬೆಳೆದಿರೋದಕ್ಕೆ ನಾವು ಇಷ್ಟು ಮಟ್ಟಕ್ಕಿದ್ದೀವಿ. ಈ ಪಾವರ್ಟಿ ಇದೆಯಲ್ಲ, ಇದು ಒಂದು ವರ ನಿಮಗೆ. ಇದನ್ನ ಹೆಂಗೆ ಯೂಸ್ ಮಾಡ್ಕೊಳ್ತೀನಿ ಅನ್ನೋ ನಿಮಗೆ ಮ್ಯಾಟ್ರ್ ಆಗುತ್ತೆ. ಸೊ ನಾವು 8ನೇ ಕ್ಲಾಸಲ್ಲಿದ್ದಾಗ ವೆಲ್ಡಿಂಗ್ ಕೆಲಸ ಮಾಡಿದ್ದೀನಿ ನಾನು. ನಮ್ಮ ತಾಯಿ ಹೂವು ಮರ್ತಾ ಇದ್ರು, ಅವ್ರ ಜೊತೆ ಹೂವು ಮರ್ತಾ ಇದ್ದೆ, ವರ್ತನೆ ಕೊಡ್ತಾ ಇದ್ದೆ ನಾನೇ ಹೋಗ್ಬಿಟ್ಟು. ಇಲ್ಲೇ ಪಕ್ಕದಲ್ಲಿ RMB ಕ್ಲಬ್ ಇದೆ ಗೊತ್ತಾ ನಿಮಗೆ, ಅಲ್ಲಿ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡಿದ್ದೀನಿ ನಾನು 10ನೇ ಕ್ಲಾಸಲ್ಲಿ. ಗೋಬಿ ಮಂಚೂರಿ ಅಂಗಡಿಲಿ ಕೆಲಸ ಮಾಡಿದ್ದೀನಿ. ನನಗೆ ಏನು ನಾಚಿಕೆ ಇಲ್ಲ. ಈ ಡಿಗ್ನಿಟಿ ಆಫ್ ಲೇಬರು ನಾನು ನಮ್ಮ ಅಪ್ಪ ಅಮ್ಮ MLA ಮಕ್ಕಳಲ್ವಲ್ಲ ನಾವು, ಮಾಡಿದ್ದೀನಿ ಅಷ್ಟೇ. ಬಡತನ ಅಂತಕ್ಕಂಥದ್ದು ವರ, ಶಾಪ ಅಲ್ಲ. ಅದು ನೀವು ಹೆಂಗೆ ತೊಗೊಳ್ತೀರೋ ನಿಮಗೆ ಬಿಟ್ಟಿರೋದು. ಅದನ್ನು ಹೇಗೆ ಬಳಸ್ಕೋತೀಯ ಅದನ್ನು? ಹೌದು, ಜೆನ್ಸಿಗಳದ್ದು ಪ್ರಾಬ್ಲಮ್ಮೇ ಅದು. 96 ಆಫ್ಟರ್ ಕಿಡ್ಸ್. ಮಿಲಿನಿಯಲ್ ನಾವೆಲ್ಲ, ನಮ್ಮ ತಂದೆ ತಾಯಿ ಎಲ್ಲ ಕಷ್ಟಪಟ್ಟು, ನಮ್ಮದೇ ಏಜ್ ನಿಮ್ಮದೇ ಏಜ್ ಕಷ್ಟಪಟ್ಟು ಬೆಳೆಸಿರ್ತೀರ. ಬೇಡಪ್ಪ ನಾವು ಕಷ್ಟಪಟ್ಟಿದ್ದೀವಿ, ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ. ಅವ್ರಿಗೆ ಅದು ಗೊತ್ತಿಲ್ವಲ್ಲ. ಸೊ ಏನಾಗುತ್ತೆ, ಅವ್ರು ಅಡ್ಯಾಪ್ಟ್ ಆಗಲ್ಲ, ಗೊತ್ತೇ ಇಲ್ಲ ಅವ್ರಿಗೆ. ಮತ್ತೆ ಇವಾಗೆಲ್ಲ ಮಾಡ್ಕೊಳ್ಳೋದು ಒಂದೇ ಮಕ್ಕಳು, ಅವ್ರಿಗೆ ಶೇರಿಂಗು ಕೇರಿಂಗು ಸ್ಯಾಕ್ರಿಫೈಸಿಂಗ್ ಬರೋದೇ ಇಲ್ಲ. ಎಲ್ಲ ನಂದೇ ತಾನೇ. ಮದುವೆ ಆದ್ಮೇಲೆ ಡಿವೋರ್ಸ್ಗಳಾಗದೆ ಅದಕ್ಕೆ. ಒಂದು ಸಿಂಗಲ್ ಹುಡುಗಿ ಕಡೆ ಸಿಂಗಲ್ ಹುಡುಗ ಮದುವೆ ಆದರೆ ಅದು ಕಥೆನೇ ಮುಗೀತು. ಜೆನ್ಸಿಗಳು ಅದು ಹೇಳ್ತಾ ಇರೋದು. ಈಗ ಶೇರಿಂಗ್ ಬರಲ್ವಲ್ಲ, ಒಂದು ಕೇರಿಂಗು ಇಲ್ಲ, ಸ್ಯಾಕ್ರಿಫೈಸಿಂಗು ಇಲ್ಲ. ನಾವು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀವಿ, ನಾವು ಮಾಡಿರಲ್ಲ. ನಮ್ಮ ಅಕ್ಕಂದ್ರು ಅವಳು ಮಾಡಿರ್ತಾಳೆ, ಯಾಕಂದ್ರೆ ದೊಡ್ಡವಳಲ್ವಾ, ನಾವು ಸಣ್ಣ ಹುಡುಗರು. ಸೊ ಅಡ್ಜಸ್ಟ್ಮೆಂಟ್ ಕೇರಿಂಗ್ ಅನ್ನೋ ಕಾನ್ಸೆಪ್ಟ್ ಇಲ್ವಲ್ಲ ಸರ್. ಅದಕ್ಕೆ ಇವಾಗ ಬೆಂಗಳೂರಲ್ಲಿ ಯಾರು ಮದುವೆಗಳನ್ನು ಆಗ್ತಾ ಇಲ್ಲ. ಲಿವಿಂಗ್ ಟುಗೆದರ್ ಅದು ಇದು ಮಾಡ್ಕೊಳ್ಳಿ ಬಿಡಿ. 2025ರಲ್ಲಿ ಯಾವ ದೇಶದಲ್ಲಿ ಹೋಗಿ ನಾವು ಸೆಟ್ಲ್ ಆಗ್ಬೋದು. ಸೊ ಇವತ್ತಿನ ವಿಡಿಯೋ ನಾನು ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಶಶಿಧರ್ ಅಂತ ಹೆಸರು. ಯಾವ್ದು? ನಮ್ಮದು ಬೀದರ್, ಆದರೆ ನಾವು ಇರೋದು ಇಲ್ಲೇ ಇರೋದು. ಏನು ಓದಿರುತ್ತೆ ನಾವು? ನಾನು B.Tech ಮಾಡಿದ್ದೆ, ಇಂಜಿನಿಯರಿಂಗ್ RV ಕಾಲೇಜಲ್ಲಿ ಮಾಡಿದ್ದೆ. ಮೈಸೂರು ರೋಡ್? ನೋ, ಮೈಸೂರು ರೋಡ್ ಅಲ್ಲ, ಇನ್ನೊಂದು ಬ್ರಾಂಚ್ ಇದೆ JP ನಗರಲ್ಲಿ, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ, ಅಲ್ಲಿ ಮಾಡಿದ್ದೆ. ಸೊ 1 ವರ್ಷ ಗ್ಯಾಪ್ ಆದಮೇಲೆ ಇಲ್ಲಿಗೆ ಬಂದೆ. B.Tech ಮಾಡಿದ್ರಿ? ಹೌದು. ಈ ವಿದ್ಯಾಲೋಕಕ್ಕೆ ಯಾಕೆ ಬಂದ್ರಿ? ಹಿಂಗೆ ಒಂದಿನ ಸ್ಕ್ರಾಲ್ ಮಾಡ್ತಾ ಇದ್ದೆ, ಅಲ್ಲಿ ಮೀನ್ಸ್ ಚೆಕ್ ಮಾಡ್ತಾ ಇದ್ದೆ ಏನಾರ ಫೆಸಿಲಿಟಿ ಇದೆಯಾ ಅಂತ. ಆವಾಗ ಬಂತು ವಿಡಿಯೋ ಬಂತು, ಹಿಂಗೆ ಈ ಥರ ಇದೆ, ಫೆಸಿಲಿಟಿ ಇದೆ ಅಂತ. ಸೊ ಇನ್ವೆಸ್ಟಿಗೇಟ್ ಮಾಡೋಣ ಅಂತ ನಾ ಚೆಕ್ ಮಾಡಿದಾಗ ಗೊತ್ತಾಯಿತು, ಈ ಥರ ಒಂದು ಆಫೀಸ್ ಇದೆ ಈ ಪ್ಲೇಸಲ್ಲಿ ಅಂತ ಗೊತ್ತಾದ್ಮೇಲೆ ಬಂದೆ ಇಲ್ಲಿ. ಏನು ಉದ್ದೇಶ ಅನ್ಕೊಂಡ್ ಬಂದ್ರಿ? ಸೊ ಸ್ಟಡಿ ಅಬ್ರಾಡ್ಗೆ ಈ ಥರ ಸ್ಕಾಲರ್ಶಿಪ್ ಅನ್ನೋದು ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಲ್ಲಿವರೆಗೂ ನನಗೆ ಐಡಿಯಾ ಇರಲಿಲ್ಲ ಅದ್ರ ಬಗ್ಗೆ. ಯಾವುದಕ್ಕೂ ಒಂದ್ಸತಿ ಚೆಕ್ ಮಾಡೋಣ ಅಂತ ಮಾಡಿದಾಗ ಈ ಫೆಸಿಲಿಟಿ ಗೊತ್ತಾಯ್ತು. ಫಸ್ಟ್ ಪಾಪಪ್ ಆಗಿದ್ದು ಇದು ವಿದ್ಯಾಲೋಕದ ಬಂತು. ಅವಾಗ ಬಂದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇತ್ತು. ಕಾಂಟ್ಯಾಕ್ಟ್ ಮಾಡ್ದೆ, ಈ ಥರ ಬನ್ನಿ ಅಂತ ಎಲ್ಲ ಹೇಳಿದ್ರು. ಅವಾಗ ಬಂದಾಗ ಎಲ್ಲ ಫೆಸಿಲಿಟಿ ಸ್ಟಾರ್ಟ್ ಆಯ್ತು. ಅವಾಗಿಂದ ಸ್ಟಾರ್ಟ್. ಏನೇನಾಯ್ತು ಅಂದ್ರೆ B.Tech ಮಾಡಿದ್ರೆ ಈಗ ಬಹುತೇಕ ಏನು ಮಾಡಿದ್ರೆ ಇಂಜಿನಿಯರಿಂಗು B.Tech M.Tech ಎಲ್ಲ ಮಾಡಿ ಬೆಂಗಳೂರಿನಲ್ಲೋ ಅಥವಾ ಕರ್ನಾಟಕದಲ್ಲೋ ಮುಂಬೈನಲ್ಲೋ ಇಲ್ಲೆಲ್ಲೋ ಕೆಲಸ ಮಾಡ್ತಿರ್ತಾರೆ ಏನೋ ಒಂದು. ಸೊ ನೀವು B.Tech ಮುಗಿಸಿ ಒಂದು ಸ್ಕಾಲರ್ಶಿಪ್ ಹುಡ್ಕೊಂಡು ವಿದೇಶದಲ್ಲಿ ಓದಬೇಕು ಅಂತ ಇಲ್ಲಿಗೆ ಬಂದರೆ ಏನೇನಾಯ್ತು ಅಂದ್ರೆ ಏನು ಫ್ರೀ ಸಿಗ್ತಾ ಏನಾಯ್ತು ಸರ್? ವರ್ಕ್ ಮಾಡ್ತಾ ಇದ್ದೆ. ಕಾಲೇಜ್ ಒಂದು ಮುಗ್ದಾದ್ಮೇಲೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. B.Tech ಆದಮೇಲೆ? ಹೌದು, ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡಾದ್ಮೇಲೆ ನನಗೆ ಒಂದು ಸ್ವಲ್ಪ ಈಗ ಮಾಡಬೇಕು ಅಂತ ಇತ್ತು, ಇನ್ನೂ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಇತ್ತು, ಆಮೇಲೆ ಫಾರಿನಲ್ಲಿ ಮಾಡಬೇಕಂತ ಇತ್ತು. ಸೊ ಅವಾಗ ಚೆಕ್ ಮಾಡಿದಾಗ ನ್ಯೂಸ್ ಬಂದಿದ್ದು ನನಗೆ. ಸೊ ಇಲ್ಲಿ ಬಂದಮೇಲೆ ಏನಾಯಿತು? ಇಲ್ಲಿ ಬಂದಮೇಲೆ ಹೇಳಿದ್ರು, ಎಲ್ಲ ಪ್ರಾಸೆಸ್ ಅರ್ಥ ಮಾಡಿಸಿದ್ರು. ಫಸ್ಟು ಏನೇನಿದೆ, ಯಾವ್ಯಾವ ಥರ ಇದೆ, ಮೀನ್ಸ್ ಎಷ್ಟು ಅಮೌಂಟ್ ಪ್ರೊವೈಡ್ ಮಾಡ್ತಾರೆ ಅದೆಲ್ಲ ಹೇಳಿದ್ರು. ಅದೆಲ್ಲ ಹೇಳಾದ್ಮೇಲೆ ನನಗೂ ಇನ್ನೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಬಂತು, ಮಾಡಬೇಕು ಅಂತ ಬಂತು. ಸೊ ಅವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ವಿದೇಶದಲ್ಲಿ ಓದ್ತಾ ಇದ್ದೀರಾ? ಓದ್ತಾ ಇಲ್ಲ, ಮೀನ್ಸ್ ಸ್ಟಾರ್ಟ್ ಆಗಿದೆ, ವೀಸಾ ಎಲ್ಲ ಬಂದಿದೆ. ಈ ಸೆಪ್ಟೆಂಬರಲ್ಲಿ ಹೋಗಬೇಕು. ಯಾವ ದೇಶಕ್ಕೆ? UK, ಇಂಗ್ಲೆಂಡ್. ಇಂಗ್ಲೆಂಡಿಗೆ? ಹೌದು. ಏನು ಓದೋಕ್ಕೆ? MS ಮಾಡೋಕ್ಕೆ. ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕೋರ್ಸ್ ಇದೆ, MS ಮಾಡೋಕ್ಕೆ. MS ಮಾಡೋಕ್ಕೆ? ಹೌದು. ಅಂದರೆ ಎಷ್ಟು ಫೀಸ್ ಕಟ್ಟಿದ್ರೆ ಅದಕ್ಕೆ? ಫೀ ಎಲ್ಲ ಗೌರ್ಮೆಂಟಿಂದ ಕೊಡ್ತಾರೆ. ಎಲ್ಲ ಗೌರ್ಮೆಂಟಿಂದ ಫೆಸಿಲಿಟಿ ಇದೆ, ಫೀಗೆ ಫೆಸಿಲಿಟಿ ಇದೆ. ಆಮೇಲೆ ಅಲ್ಲಿ ಉಳಿಯೋಕ್ಕೂ ಸ್ವಲ್ಪ ಫೆಸಿಲಿಟಿ ಅಮೌಂಟ್ ಕೊಡ್ತಾರೆ, ವೀಸಾಗೂ ಕೊಡ್ತಾರೆ. ಸೊ ಅದೆಲ್ಲ ಇರೋದಕ್ಕೋಸ್ಕರ ನನ್ನ ಕಾಲೇಜ್ ಫೀ ಬಂದು 35 lakh ಸಮಥಿಂಗ್ ಆಗುತ್ತೆ. ಟ್ಯೂಷನ್ ಕಾಲೇಜ್ UKಲಿ ಪರ್ ಇಯರ್. ಅದು ಫುಲ್ಲು ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ, ಎವ್ರಿಥಿಂಗ್. ಯಾವ ಗೌರ್ಮೆಂಟು? ಕರ್ನಾಟಕ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ? ಎಸ್, ಸ್ಟೇಟ್ ಗೌರ್ಮೆಂಟ್ ಕೊಡ್ತಾರೆ. 35 lakh ಸಮಥಿಂಗ್ ಇದೆ, ಅದು ಫುಲ್ಲು ಕೊಡ್ತಾರೆ. ಆಮೇಲೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಂತ ಬರುತ್ತೆ. ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಲ್ಲಿ ಉಳಿಯೋಕ್ಕೆ ಬೇಕಾಗುತ್ತೆ, ಅದು 12 lakhs ಕೊಡ್ತಾರೆ. ಆಮೇಲೆ ವೀಸಾಗೆ ಬೇಕಾಗುತ್ತೆ, ವೀಸಾ ಆಮೇಲೆ ಇನ್ಶೂರೆನ್ಸ್ಗೆಲ್ಲ ಒಂದು 4 lakh ಬೇಕಾಗುತ್ತೆ, ಅದನ್ನು ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ನನಗೆ ಫ್ಲೈಟ್ ಟಿಕೆಟ್ಗೆ ಬೇಕಾಗುತ್ತೆ, ಅದನ್ನು ಪ್ರೊವೈಡ್ ಮಾಡ್ತಾರೆ. ವಿತ್ ಎವ್ರಿಥಿಂಗ್ ಎಲ್ಲದಕ್ಕೂ ಕೊಡ್ತಾರೆ. ಸೊ ನಿಮ್ಮ ಕೈಲಿ ಖರ್ಚು?
ಸ್ಟಾರ್ಟಿಂಗ್ ನಾವು ಇವಾಗ ಖರ್ಚು ಮಾಡಬೇಕು, ಹಾಂ, ನಾವು ಸ್ಟಾರ್ಟ್ ಮಾಡ್ಬೇಕು. ಇವಾಗಲೇ ಅವ್ರು ಪ್ರೊವೈಡ್ ಮಾಡೋದು ನಮಗೆ ಸ್ಕಾಲರ್ಶಿಪ್ನ. ನಾವು ನಮ್ಮ ಕೈಯಿಂದ ಇವಾಗ ಎಲ್ಲ ಏನೇನಿದೆ ಸ್ಟಾರ್ಟಿಂಗ್ ಖರ್ಚು ನಮ್ಮ ಕೈಯಿಂದ ಮಾಡಬೇಕು ಸ್ಟಾರ್ಟಿಂಗಲ್ಲಿ. ಆಮೇಲೆ ನಾನು ಅಲ್ಲಿ UK ಹೋದಾಗ ಅಲ್ಲೊಂದು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ಥರ ನಾನು ಇದ್ದೀನಿ ಅಂತ ಅವ್ರಿಗೆ ಒಂದು ಗ್ಯಾರಂಟಿ ಕೊಡಬೇಕು. ಇಲ್ಲಿ ಈ ಥರ ಹೋಗಿದ್ದೀನಿ ಕಾಲೇಜ್ಗೆ, ಅಲ್ಲಿ ಇದ್ದೀನಿ ಅಂದ್ಬಿಟ್ಟು ಗ್ಯಾರಂಟಿ ಎಲ್ಲ ಕೊಟ್ಟು ತೋರಿಸಿ, ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕಳಿಸಿದಾಗ ಅಮೌಂಟ್ ಎಲ್ಲ ಅಲ್ಲಿಗೆ ಆಗ್ತಾರೆ. ನಾನು ಇವಾಗ ಖರ್ಚು ಮಾಡಿರ್ತೀನಿ. ಇವಾಗ ಕಾಲೇಜಲ್ಲಿ ಇನಿಷಿಯಲ್ ಡೆಪಾಸಿಟ್ ಅಂತ ಒಂದು ಬರುತ್ತೆ, ಅದು 3000 pounds ಏನೋ 3.5 ಲಕ್ಷ ಆಗುತ್ತೆ. ಅದು ನಾನೇ ನನ್ನ ಕೈಯಿಂದ ಕಟ್ಟಬೇಕು. ಆಮೇಲೆ ವೀಸಾ ಕೂಡ ನನ್ನ ಕೈಯಿಂದ ಕಟ್ಟಬೇಕು. ಇವಾಗ ಆಮೇಲೆ ಫ್ಲೈಟ್ ಟಿಕೆಟು ನನ್ನ ಕೈಯಿಂದ ಕಟ್ಟಬೇಕು. ಅದೆಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಕೊಡಬೇಕು, ಗೌರ್ಮೆಂಟಿಗೆ ಪ್ರೊವೈಡ್ ಮಾಡಬೇಕೆಲ್ಲ. ಅದು ನೋಡಿಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ಅವರು ನನಗೆ ಅಲ್ಲಿ ಹೋಗ್ತೀನಲ್ಲ UKಗೆ, ಅಲ್ಲಿ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ರಿಗೆ ಕಳ್ಸಾದ್ಮೇಲೆ ಡೀಟೇಲ್ಸು ಅಲ್ಲೇ ಕಳಿಸ್ತಾರೆ ಎಲ್ಲ ಅಮೌಂಟ್. ಸೊ ಯು ಮೀನ್ ಟು ಸೇ ರಿಯಂಬರ್ಸ್ ಆಗುತ್ತೆ ಅಷ್ಟು ಅಮೌಂಟ್? ಎಸ್, ಎವ್ರಿಥಿಂಗ್. ಇನಿಷಿಯಲಿ ನೀವು ಖರ್ಚು ಮಾಡ್ಕೊಂಡು ಹೋಗ್ತೀರಿ, ಹೌದು, ಹೋಗಿ ಅಲ್ಲಿ ನಿಮ್ದೆಲ್ಲ ವ್ಯವಸ್ಥೆ ಆಗಿ ಒಂದು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿ, ಸೊ ಇಲ್ಲಿ ಬಂದು ಉಳ್ಕೊಂಡಿದ್ದೀನಿ, ಓದ್ತಾ ಇದ್ದೀನಿ ಅನ್ನುವ ಸಂಬಂಧಪಟ್ಟ ಪೇಪರ್ಸ್ ಕಳಿಸಿದಾಗ ಹೌದು ಅಮೌಂಟ್ ಸರ್ಕಾರ ಹಾಕುತ್ತೆ. ಹೌದು. ಇದು ರಾಜ್ಯ ಸರ್ಕಾರದ ಸ್ಕೀಮಾ, ಕೇಂದ್ರ ಸರ್ಕಾರದ ಸ್ಕೀಮಾ? ರಾಜ್ಯ ಸರ್ಕಾರದ. ಸೊ ಈಗ ಟೋಟಲ್ ಎಷ್ಟು ಅಮೌಂಟ್ ಸಿಗುತ್ತೆ ನಿಮಗೆ ಓದಕ್ಕೆ ಈಗ ಎಲ್ಲ ಸೇರಿಸಿ? ಕಾಲೇಜ್ ಫೀ ಹೇಳಿದ್ನಲ್ಲ 35 lakhs ಆಗುತ್ತೆ. 12 lakhs ಅದು ಅಲ್ಲಿ ಲಿವಿಂಗ್ಗೆ ಕಾಸ್ಟ್ ಆಗುತ್ತೆ. 47 ಲಕ್ಷ. ಹೌದು, 47 ಆಯಿತು. ಆಮೇಲೆ ವೀಸಾ ಆ್ಯಂಡ್ ಇನ್ಶೂರೆನ್ಸ್ಗೆ 4 ಲಕ್ಷ ಆಗುತ್ತೆ, 51 ಲಕ್ಷ. ಎಸ್. ಆಮೇಲೆ 51 ಫ್ಲೈಟ್ ಟಿಕೆಟ್ ಒಂದು 50,000 to 60,000 ಆಗುತ್ತೆ. ಒಂದು 52 ಲಕ್ಷ ಸರ್ಕಾರ ಕೊಡುತ್ತೆ? ಹೌದು. ಯಾಕೆ ಏನಂತಾರೆ, ಸ್ಟೂಡೆಂಟ್ಸ್ಗೆ ಮಾಡಲಿ, ಅವ್ರಿಗೂ ಒಂದು ಸ್ವಲ್ಪ ಪ್ರೋತ್ಸಾಹ ಥರ ಎನ್ಕರೇಜ್ ಮಾಡೋಕ್ಕೋಸ್ಕರ ಇದೊಂದು ಸ್ಕಾಲರ್ಶಿಪ್. ಎಲ್ಲ ಸ್ಟೂಡೆಂಟ್ಸಿಗೆ ಕೊಡುತ್ತಾ ಅಥವಾ ಪರ್ಟಿಕ್ಯುಲರ್ ನಿಮಗೆ? ಪರ್ಟಿಕ್ಯುಲರ್ SC/ST ಇರಬೇಕು. ಆಮೇಲೆ ಅದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಸ್ವಲ್ಪ. ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇನ್ ದ ಸೆನ್ಸ್, ಇನ್ಕಮ್ ಇಷ್ಟಿರಬೇಕು, ಬಿಲೋ 8 ಇದ್ರೆ ಈ ಥರ 100% ಫುಲ್ಲು ಮಾಡ್ತಾರೆ. ಬಿಲೋ 8 lakhs ಇದ್ರೆ ಫ್ಯಾಮಿಲಿ ಇನ್ಕಮ್, ಅಬೌವ್ 8 ಇತ್ತು ಅಂದರೆ 8 lakh ಇತ್ತು ಅಂದರೆ ಇದು 50% ಆಗುತ್ತೆ. 50. ಇವಾಗ ನಾನು ಹೇಳಿದ್ನಲ್ಲ ನಿಮಗೆ 52 ಆಗುತ್ತೆ ಅಂತ ನನಗೆ 100% ಸ್ಕಾಲರ್ಶಿಪ್ ಕ್ಲೇಮ್ ಆಗಿದೆ. ಅದೇ ಏನಂತಾರೆ 50% ಆದರೆ ನನ್ನ ಕಾಲೇಜ್ ಫೀ 35 lakh ಅಲ್ಲ, 35 lakhಲ್ಲಿ 12 17 lakh ಕೊಡ್ತಾರೆ ಆ ಥರ. ವೆರಿ ಗುಡ್. ಸೊ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಂತ ರಾಜ್ಯ ಸರ್ಕಾರ ಮಾಡಿರೋ ಒಂದು ವ್ಯವಸ್ಥೆ ಇದು. ಹೌದು, ಅವರ ಉನ್ನತ ವ್ಯಾಸಂಗಕ್ಕೆ. ಹೌದು. ವಾವ್, ಅದನ್ನು ಬಳಸ್ಕೊಂಡಿದ್ದೀರಿ? ಹೌದು. ಹೇಗೆ ಗೊತ್ತಾಯ್ತು ಈ ಸ್ಕೀಮ್ ಇದೆ ಅಂತ? ಚೆಕ್ ಮಾಡಿದೆ, ಯಾಕಂದ್ರೆ ನನಗೆ ಇದು ಇಂಜಿನಿಯರಿಂಗ್ ಮಾಡೋ ಟೈಮಲ್ಲೂ ನನಗೆ ಬರ್ತಾಯಿತ್ತು, ಸ್ಕಾಲರ್ಶಿಪ್ ಬರ್ತಾಯಿತ್ತು. ಆವಾಗಲೂ ನಂದು ಗೌರ್ಮೆಂಟ್ ಫೀ ಎಷ್ಟಿದೆ ಅದೆಲ್ಲ ಬರ್ತಾಯಿತ್ತು, ಅದನ್ನು ನಾನು ಕ್ಲೇಮ್ ಮಾಡ್ತಾ ಇದ್ದೆ. ಅದೇ ಥರ ಏನಾದರೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಥರ 100% ಫುಲ್ ಇರುತ್ತೆ ಅಂತ. ಮೀನ್ಸ್ ಎಷ್ಟಾರು ಇರ್ಬೋದು, ಚೆಕ್ ಮಾಡೋಣ ಅಂದ್ಬಿಟ್ಟು ನಾನು ಚೆಕ್ ಮಾಡಿದೆ. ಚೆಕ್ ಮಾಡಿದಾಗ ಈ ಥರ ಇದೆ ಅಂತ ನನ್ಗೆ ಗೊತ್ತಾದ್ಮೇಲೆ ಇದು ಮಾಡಿದ್ದೆ. ಸೊ ನಿಮ್ಗೆ ಆ ಸ್ಕೀಮ್ ಇರೋದು ಗೊತ್ತಾಯ್ತು. ವಿದ್ಯಾಲೋಕ ಹೇಗೆ ಸಹಾಯ ಮಾಡ್ತೀವಿ? ವಿದ್ಯಾಲೋಕದಿಂದನೇ ನನಗೆ ಗೊತ್ತಾಗಿದ್ದು ಅದು ಸ್ಕೀಮ್ ಇದೆ ಆ ಥರ ಅನ್ನೋ ಒಂದು ಸ್ಕೀಮ್, ಪ್ರಬುದ್ಧ ಸ್ಕಾಲರ್ಶಿಪ್ ಅನ್ನೋ ಒಂದು ಸ್ಕೀಮ್ ಇದೆ ಅನ್ನೋದು ನನಗೆ ವಿದ್ಯಾಲೋಕದಿಂದ ಗೊತ್ತಾಯಿತು. ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಾದ್ಮೇಲೆ. ಸೊ ಇವ್ರು ಹೆಲ್ಪ್ ಮಾಡಿದ್ರೆ ಈ ಪೇಪರ್ಸ್ ಎಲ್ಲ ನನಗೆ ಏನಂತಾರೆ, ಕಾಲೇಜಿಂದ ಆಫರ್ ಲೆಟ್ರ್ ತೊಗೊಳಕ್ಕೆ, ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ, ಎಲ್ಲದಕ್ಕೂ ಹೆಲ್ಪ್ ಮಾಡಿದೆ ಇಲ್ಲಿಂದ. ವಾವ್, ಎವ್ರಿಥಿಂಗ್. ಇವ್ರು ಎಷ್ಟು ತೊಗೊಂಡ್ರು ಫೀಸು? 0, ಏನೂ ಇಲ್ಲ. ವಿದ್ಯಾಲೋಕದವರು ಫ್ರೀ? ಫ್ರೀ. ಸೂಪರ್. ಸೊ ಸರ್ಕಾರ ಫ್ರೀ ಕೊಡ್ತದೆ 50 ಲಕ್ಷ, ನೀವು 5 ಲಕ್ಷ ಕೊಡಿ ಹಂಗೆಲ್ಲ ಕೇಳಿಲ್ಲ? ಇಲ್ಲ, ಏನು ಕೇಳಿಲ್ಲ. ಶೋರ್, ಐ ಆಮ್ ಪ್ರಿಟಿ ಶೋರ್, ಏನಿಲ್ಲ. ಸೊ ನಿಮ್ಮ MS ಇನ್ UK ಉಚಿತವಾಗಿ ಆಗ್ತಾ ಇದೆ? ಹೌದು, ಫ್ರೀ ಆಫ್ ಕಾಸ್ಟ್. ಎಷ್ಟು ವರ್ಷ? 1 year ಕೋರ್ಸ್ ಅಷ್ಟೇ ನಾನು ತೊಗೊಂಡಿರೋದು. ಆಮೇಲೆ ವೀಸಾ ಬಂದು 3 years ಸಿಗುತ್ತೆ. ಅಲ್ಲೇ ವರ್ಕ್ ಮಾಡ್ಬೋದು, ಓದ್ಬೋದು. ಸೊ ಏನು ಅನ್ಕೊಂಡಿದ್ದೀರಿ ಫ್ಯೂಚರ್ಲಿ? ಮಾಡೋಣ ಅಂತ, ಅಲ್ಲಿ ವರ್ಕ್ ಮಾಡೋಣ ಅಂತ ಎಷ್ಟು ದಿನ ಸಿಗುತ್ತೆ, ಆಮೇಲೆ ವಾಪಸ್ ಇಂಡಿಯಾಗೆ ಬರೋಣ. ಓಕೆ, ಗ್ರೇಟ್, ಆಲ್ ದ ಬೆಸ್ಟ್. ಏನು ಮಾಡ್ತಾರೆ ಪೇರೆಂಟ್ಸ್? ಒಬ್ಬರು ಕೇಟ್ರಿಂಗ್ ಮ್ಯಾನೇಜರ್ ಇದ್ದಾರೆ, ನಮ್ಮ ಅಪ್ಪ. ಅಮ್ಮ ಬಂದು ಹೌಸ್ ವೈಫ್. ಎಷ್ಟು ಮಕ್ಕಳು ನೀವು? ನಾನು, ನಮ್ಮ ಅಕ್ಕ ಇಬ್ಬರೇ. ಅಕ್ಕರು ಒಂದು ಜಾಬ್ ಮಾಡ್ತಾ ಇದ್ದಾರೆ. ಓಕೆ. ಈಗ ಉದಾಹರಣೆಗೆ ನಿಮ್ಗೆ ಇರುವಂತಹ ಆ ಮೀಸಲಾತಿಯ ಸೌಲಭ್ಯ ಬಳಸ್ಕೊಂಡು ಇದನ್ನೆಲ್ಲ ನೀವು ಬಳಸ್ಕೋತಿದ್ದೀರಿ ಕರೆಕ್ಟಾಗಿ? ಹೌದು, ಎಲ್ಲ ಅದು ಏನೇನಿದೆ ಫೆಸಿಲಿಟಿ ಅದಕ್ಕೋಸ್ಕರ. ಆಲ್ ದ ಬೆಸ್ಟ್ ಸರ್, ಒಳ್ಳೆದಾಗಲಿ. ಥ್ಯಾಂಕ್ ಯು. ಯಾವ ರೀತಿ ಕೆಲಸ ಮಾಡುತ್ತೆ ಈ ಪ್ರಬುದ್ಧ ಓವರ್ಸೀಸ್ ಸ್ಕಾಲರ್ಶಿಪ್ ಅನ್ನೋದನ್ನ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಸರ್. ಈ ಸ್ಕಾಲರ್ಶಿಪ್ಸಿಗೆ ಬರೋದಾಯ್ತು ಅಂತಂದ್ರೆ, ನಿಮ್ಮ ವಿದ್ಯಾರ್ಥಿ ಸಿಕ್ಕಿದ್ರು, ನಿಮ್ಮ ಹುಡುಗ ಸಿಕ್ಕಿದ್ರು, SC/ST ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಿದ್ರು. ಸೊ ನನ್ಗೆ ತುಂಬಾ ಆಶ್ಚರ್ಯ ಇದೆ, ಯಾಕಂದ್ರೆ ಕಳೆದ ಸರ್ತಿನೂ ತಾವು ಹೇಳಿದ್ರಿ 1 ಕೋಟಿವರೆಗೂ ಸರ್ಕಾರ 80 ಲಕ್ಷದವರೆಗೂ ಸರ್ಕಾರನೇ ಕೊಡುತ್ತೆ ಅಂತ ಹೇಳಿದ್ರಿ. ಈ ಕಣ್ಣಾರೆ 50 ಲಕ್ಷದ ಲೆಕ್ಕ ಅವರೇ ಕೊಟ್ಟು ನೀವೇ ನೋಡಿದ್ದೀರಾ? ಕಣ್ಣಾರೆ ನೋಡಿದ್ವಿ ನಾವು.
ಸೊ ಹೇಗೆ ಪ್ರಾಸೆಸ್ ಸ್ವಲ್ಪ ಹೇಳ್ಬೋದಾ ಮೈನಾರಿಟಿ ಹುಡುಗರು ಹೆಲ್ಪ್ ಬೇಸಿಕಲಿ ನಿಮ್ಗೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಈ ಕೌನ್ಸಿಲಿಂಗ್ ಇಲ್ಲಿ ಬರೋದೇ ಬೇಡ, ಇದನ್ನೆಲ್ಲ ನೋಡಿದ್ಮೇಲೆ ಬೇಕಾದ್ರೆ ಫೋನ್ ಮಾಡಿ ಎಲ್ಲ ಓಕೆ ಅಂದ್ರೆ. ಮೊದಲನೇದು, ನೀವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರತಕ್ಕಂಥ ವಿದ್ಯಾರ್ಥಿ ಆಗಿರಬೇಕು, ಕರ್ನಾಟಕದ ವಿದ್ಯಾರ್ಥಿ, ಆಂಧ್ರ ತಮಿಳುನಾಡಲ್ಲ. ಇಷ್ಟಾಗಿ ನಿಮಗೆ ವಾರ್ಷಿಕ ಆದಾಯ 10 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ನಿಮಗೆ 100% ಸ್ಕಾಲರ್ಶಿಪ್ ಕೊಡ್ತಾರೆ. 10 ಲಕ್ಷಕ್ಕಿಂತ ಮೇಲೆ 10ರಿಂದ 20 ಸ್ಲ್ಯಾಬಲ್ಲಿ ಬಂದರೆ 50% ಕೊಡ್ತಾರೆ. 20 ಮೇಲಿದ್ದರೆ 25% ಕೊಡ್ತಾರೆ. ಸೊ ಇದು ನಿಮ್ಮ ಕ್ರೈಟೀರಿಯಾ. ಮತ್ತು ಏಜ್ ಲಿಮಿಟ್ ಬಂದು ಮಾಸ್ಟರ್ಸ್ ಮಾಡೋಕ್ಕೆ 40, PhD ಮಾಡೋಕ್ಕೆ 45. ಇಷ್ಟು ಕ್ರೈಟೀರಿಯಾ ನಿಮಗೆ. ಇಷ್ಟಿದ್ರೆ ಯು ಕ್ಯಾನ್ ಅಪ್ಲೈ. ಮತ್ತು ಇದನ್ನು ಬ್ಯಾಚುಲರ್ಸ್ ಕೊಡಲ್ಲ. ಅಂದರೆ PUC ಆದ ನಂತರ ನಾನು ಅಪ್ಲೈ ಮಾಡ್ತೀನಿ ಕೊಡಲ್ಲ. ಮಾಸ್ಟರ್ಸ್ ಅಥವಾ PhD ಎರಡಕ್ಕೆ ಮಾತ್ರ ಕೊಡ್ತಾರೆ. ಹೈಯರ್ ಸ್ಟಡೀಸ್ಗೆ. ಇದರ ಪ್ರೊಸೆಸ್ಸು ಹೆಂಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ನಿಮ್ಮ ಪ್ರೊಫೈಲ್ನೆಲ್ಲ ಅಸೆಸ್ಮೆಂಟ್ ಮಾಡಿದ ನಂತರ ನಿಮಗೆ ಯೂನಿವರ್ಸಿಟಿಗಳಿಗೆ ಅಪ್ಲೈ ಮಾಡ್ತೀವಿ. ಒಂದು 5-6 ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ತೀವಿ. ವಿದೇಶಗಳಲ್ಲಿ ಯಾವ ದೇಶ ನಿಮಗೆ ಸೂಕ್ತ ಆಗುತ್ತೆ ಅನ್ನೋದಕ್ಕಿಂತ ಯಾವ ದೇಶಕ್ಕೆ ನೀವು ಸೂಕ್ತ ಆಗ್ತಾ ಇದ್ದೀರಾ, ಇಲ್ಲಿ ಉಲ್ಟಾ ಇದು. ಅದು ಮುಖ್ಯ. ಅವ್ರು ಕರ್ಕೊಬೇಕಲ್ಲ. ಯಾಕಂದರೆ ಇಲ್ಲಿ ಕಂಡೀಷನ್, ಇನ್ನೂ ಒಂದು ಬೇಸಿಕ್ ಕಂಡೀಷನ್ ಏನು ಅಂದರೆ, ನೀವು ಯಾವ ಯೂನಿವರ್ಸಿಟಿ ಅಪ್ಲೈ ಮಾಡ್ತೀರಾ ಅದು QS ರ್ಯಾಂಕಿಂಗ್ 325 ಒಳಗಡೆ ಬರಬೇಕು. ಅಂದರೆ ಈ US ದೊಂದು ಅಥಾರಿಟಿ ಇದೆ, ಅವ್ರು ಏನು ಮಾಡ್ತಾರೆ, ಪ್ರಪಂಚದ ಎಲ್ಲ ಯೂನಿವರ್ಸಿಟಿಗಳಿಗೂ ಒಂದು ರ್ಯಾಂಕಿಂಗ್ ಕೊಡ್ತಾರೆ, QS ರ್ಯಾಂಕಿಂಗ್ ಅಂತ. ಸೊ ಅದರಲ್ಲಿ 1 ಬಂದರೆ ಟಾಪ್, ಅದು ಅಷ್ಟು ಆ ಥರ ಹೋಗುತ್ತೆ. ಸೊ 325 ಒಳಗಡೆ ಬಂದರೆ ಆ ಯೂನಿವರ್ಸಿಟಿಗಳಿಗೆ ಮಾತ್ರ ಗೌರ್ಮೆಂಟ್ ಸ್ಕಾಲರ್ಶಿಪ್ ಕೊಡೋದು. ಯಾಕಂದರೆ ಅದೆಲ್ಲ ಟಾಪ್ ನಾಚ್ ಯೂನಿವರ್ಸಿಟಿ. 325 ಮೇಲೆ 26,000, 2,000, 3,000 ಅದೆಲ್ಲ ಡಮ್ಮಿ ಯೂನಿವರ್ಸಿಟಿ ಅಂತ, ಅದಕ್ಕೆ ಕೊಡಲ್ಲ. ನಾವು ಅಪ್ಲೈ ಮಾಡೋದೇ ಆ ಥರ ಯೂನಿವರ್ಸಿಟಿಗೆ. ಅಂದರೆ ವಿತಿನ್ 325 ಮಾಡ್ತೀವಿ. ಮತ್ತೆ ಅನ್ಕಂಡೀಷನಲ್ ಆಫರ್ ಲೆಟರ್ ಬೇಕು. ಅನ್ಕಂಡೀಷನಲ್ ಆಫರ್ ಲೆಟರ್ ಇದು ಏನು ಅಂತ ಹೇಳಿದ್ರೆ, ಬೇಸಿಕಲಿ ನೀವು ಒಂದ್ಸಲ ನಾವು ಯೂನಿವರ್ಸಿಟಿಗಳಿಗೆ ನಾವು ಅಪ್ಲಿಕೇಶನ್ ಹಾಕ್ತೀವಿ. ಕೆಲವೊಂದು ಯೂನಿವರ್ಸಿಟಿಗಳಿಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಜಾಸ್ತಿ ಯೂನಿವರ್ಸಿಟಿಗಳಿಗೆ ಇರೋದಿಲ್ಲ. ಯೂಶಲಿ ಅಪ್ಲಿಕೇಶನ್ ಹಾಕಿದ ನಂತರ ಅಲ್ಲಿಂದ ನಮ್ಗೆ ಆಫರ್ ಬರುತ್ತೆ. ಆಫರ್ ಲೆಟ್ರಲ್ಲಿ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಕೆಲವೊಮ್ಮೆ ಅನ್ಕಂಡೀಷನಲ್ ಬಂದ್ಬಿಡುತ್ತೆ, ನಿನಗೆ ಏನೂ ಕಂಡೀಷನ್ ಇಲ್ಲಪ್ಪ, ಡೈರೆಕ್ಟಾಗಿ ನೀನು ವೀಸಾ ಅಪ್ಲೈ ಮಾಡು. ಬಟ್ ಕಂಡೀಷನ್ಸು ಬಂದೇ ಬರುತ್ತೆ. ಏನು ಕಂಡೀಷನ್ ಬರ್ಬೋದು? ಮೊದಲನೇ ಕಂಡೀಷನ್ನು, ನೀನೇನಾದರೂ ಫೈನಲ್ ಇಯರಲ್ಲಿದ್ದರೆ ಸ್ಟಡೀಸ್ ಫಿನಿಷ್ ಮಾಡ್ಕೋ, ಇದು ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ನು, ಡಾಕ್ಯುಮೆಂಟೇಷನ್ಸ್ಗಳೇನಾದರೂ ಪೆಂಡಿಂಗ್ ಇದ್ದರೆ ಅದನ್ನು ಕೊಡು. ಮೂರನೇ ಕಂಡೀಷನ್ನು, ಯೂನಿವರ್ಸಿಟಿ ಫೀಸ್ ಏನಾದರೂ ಫಾರ್ ಎಕ್ಸಾಂಪಲ್ 30 ಲಕ್ಷ ಇರುತ್ತೆ ಅಂತ ತಿಳ್ಕೊಳ್ಳಿ, 2ರಿಂದ 3 ಲಕ್ಷ ರೂಪಾಯಿ ಇನಿಷಿಯಲ್ ಡೆಪಾಸಿಟ್ ಕಟ್ಟಿ ಅಂತ ಹೇಳ್ತಾರೆ. ಅದನ್ನು ನೀವೇ ಅರೇಂಜ್ ಮಾಡಿ ಸದ್ಯಕ್ಕೆ ಕಟ್ಟಬೇಕಾಗತ್ತೆ. ಆಮೇಲೆ ನಿಮ್ಗೆ ರಿಯಂಬರ್ಸ್ ಆಗುತ್ತೆ. ಅದು ನಿಮ್ಮ ಸ್ಟೂಡೆಂಟ್ ಹೇಳ್ತಿದ್ರಲ್ಲ, ನಿಮ್ಮ ಸ್ಟೂಡೆಂಟ್ ಕೊಟ್ಟೆ ಕೊಡ್ತಾರೆ. ಅವರು ಎಲ್ಲ ಒಂದು ಅರೇಂಜ್ ಮಾಡೋದು. ಈಗ 3 ಲಕ್ಷ ರೂಪಾಯಿ ದೊಡ್ಡ ವಿಷಯ ಎಲ್ಲ ಕಟ್ತಾರೆ. ಇದಾದ ನಂತರ 4ನೇ ಕಂಡೀಷನ್ ಏನು ಬರುತ್ತೆ, IELTS ತೊಗೊಳ್ಬೇಕು. IELTS ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪುಸ್ತಕ ಇದೆ, ಇಂಗ್ಲೀಷ್ ಎಕ್ಸಾಮ್, ಅದು ಇಂಗ್ಲೀಷ್ ಟೆಸ್ಟ್ ಇರುತ್ತೆ. ಬೇಸಿಕಲಿ ಯಾವುದೇ ಒಬ್ಬ ವಿದ್ಯಾರ್ಥಿ ಹೊರದೇಶದಲ್ಲಿ ಸ್ಟಡೀಸ್ ಮಾಡಬೇಕಂದ್ರೆ ಕೆಲವೊಂದು ಕಂಟ್ರಿಗಳಿಗೆ IELTSನ ಮ್ಯಾಂಡೇಟ್ರಿ ಇರುತ್ತೆ. ಬಟ್ ಕೆಲವೊಂದು ಕಂಟ್ರಿಗಳಲ್ಲಿ IELTS ಮ್ಯಾಂಡೇಟ್ರಿ ಇರೋದಿಲ್ಲ. ನಾವು ನೋಡ್ತೀವಿ ನಿಮ್ಮ ಇಂಗ್ಲೀಷ್ ಲೆವೆಲ್ ಯಾವ ಥರ ಇದೆ, ನೀವು IELTS ಕ್ಲಿಯರ್ ಮಾಡ್ತಿರೋ ಇಲ್ವೋ. IELTS ಕ್ಲಿಯರ್ ಮಾಡಿದ್ರೆ ಎಲ್ಲ ಯೂನಿವರ್ಸಿಟಿಗಳಿಗೆ ಅಪ್ಲೈ ಮಾಡ್ತೀವಿ, ಎಲ್ಲ ದೇಶಗಳಲ್ಲಿ. IELTS ಏನಾದರೂ ನೀವು ಕ್ಲಿಯರ್ ಮಾಡಿಲ್ಲ, ಕೆಲವೊಂದು ಯೂನಿವರ್ಸಿಟಿಗಳು ಏನು ಮಾಡ್ತಾರೆ, ನಿಮ್ಮ PUC ಇಂಗ್ಲೀಷ್ ಇರುತ್ತೆ ನೋಡಿ, ನಿಮ್ಮ 12th ಅಲ್ಲಿ ನಿಮ್ಮದು ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ, ಅದರಲ್ಲಿ ಏನಾದರೂ ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ಇದ್ದರೆ IELTS ವೇವ್ ಆಫ್ ಮಾಡ್ತಾರೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಇದು ಥರ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೊಸೆಸ್, ಇದು ಅಷ್ಟು ಬೇರೆ ಪ್ರೊಸೆಸ್ ಥರ ಅಲ್ಲ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಪರ್ಟಿಕ್ಯುಲರ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿ ಅವ್ರಿಗೆ ಆಫರ್ ಲೆಟರ್ ತರಿಸ್ಕೊಟ್ಟು ಓದೋಕ್ಕೆ, ಕಂಡೀಷನಲ್ ಬಂದರೆ ಅದು ಏನಿದೆಯೋ ಫುಲ್ಫಿಲ್ ಮಾಡಿ ಅಂತ ಹೇಳ್ತೀವಿ. ಅವ್ರು ಮಾಡ್ಕೊಳ್ತಾರೆ, ಹೇಳ್ಕೊಟ್ರೆ ಎಲ್ಲ ನಮಗೆ ಫುಲ್ ಗೈಡೆನ್ಸ್ ಕೊಡ್ತೀವಿ, ಮಾಡ್ತಾರೆ. ಅನ್ಕಂಡೀಷನಲ್ ಏನಾದರೂ ಬಂತು ಅಂತ ತಿಳ್ಕೊಳ್ಳಿ. ಸೊ ಅನ್ಕಂಡೀಷನಲ್ ಬಂದರೆ ಡೈರೆಕ್ಟಾಗಿ ನಾವು ಆನ್ಲೈನಲ್ಲಿ ನಮ್ಮ ಪ್ರಬುದ್ಧ ಓವರ್ಸೀಸ್ ಸ್ಕಾಲರ್ಶಿಪ್ ಏನಿದೆ ಆ ಪೋರ್ಟಲಲ್ಲಿ ನಾವು ಅಪ್ಲೈ ಮಾಡ್ತೀವಿ. ಕಂಡೀಷನಲ್ ಏನಾದರೂ ಇದ್ದರೆ ಆ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿದ್ಮೇಲೆ ಅದು ಅನ್ಕಂಡೀಷನಲ್ ಆಗುತ್ತೆ, ಆವಾಗ ನಾವು ಅಪ್ಲೈ ಮಾಡ್ತೀವಿ. ಇದಾದ ನಂತರ ಇದೇ ನಮ್ಮ ಮಾಗಡಿ ರೋಡಲ್ಲಿ ಇರತಕ್ಕಂಥ ಆಫೀಸಿಂದ ನಿಮ್ಗೊಂದು ಇಮೇಲ್ ಬರುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಬನ್ನಿ ನೀವು, ನಿಮ್ಮ ಅನ್ಕಂಡೀಷನಲ್ ಆಫರ್ ಲೆಟ್ರು, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಎಜುಕೇಷನಲ್ ಸರ್ಟಿಫಿಕೇಟ್ಸ್, ಇದನ್ನೆಲ್ಲ ತೊಗೊಂಡು ಅಲ್ಲಿ ಬನ್ನಿ ಅಂತ ಹೇಳಿ ಅದನ್ನೆಲ್ಲ ವೆರಿಫೈ ಮಾಡಿದ ನಂತರ ನಿಮಗೆ ಸ್ಯಾಂಕ್ಷನ್ ಲೆಟರ್ ಕೊಡ್ತಾರೆ. 1 ತಿಂಗಳಿಂದ 2 ತಿಂಗಳ ಒಳಗಡೆ ಕೊಡ್ತಾರೆ ಸ್ಯಾಂಕ್ಷನ್ ಲೆಟರ್. ಸದ್ಯಕ್ಕೆ ಅಷ್ಟು ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಅಲ್ಲಿ ಹೋಗಕ್ಕೆ ಬೇಕಾ, ಇಮಿಡಿಯೇಟ್ ಆಗಿ ಇವಾಗ ದುಡ್ಡು ಇಲ್ಲದೆ ಹೆಂಗೆ ಹೋಗ್ಬಿಡ್ತೀರಾ, ಅಲ್ಲಿ ಹೋಗೋಕ್ಕೆ 5 ಲಕ್ಷ ರೂಪಾಯಿ ನಿಮ್ಮ ಇಂಡಿಯನ್ ಅಕೌಂಟ್ಗೆ ಹಾಕ್ತಾರೆ. ನೀವು ಅಲ್ಲಿ ರೀಚ್ ಆಗ್ತೀರಾ, UK-ನೋ ಆಸ್ಟ್ರೇಲಿಯಾನೋ NZ-ನೋ ಎಲ್ಲೋ ಒಂದು ಕಡೆ ನೀವು ರೀಚ್ ಆದಮೇಲೆ ಅಲ್ಲಿನ ಲೋಕಲ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು.
ಲೋಕಲ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಮಿಕ್ಕಿದ್ದು ದುಡ್ಡು ನಿಮಗೆ 12 ಲಕ್ಷ ಕಾಸ್ಟ್ ಆಫ್ ಲಿವಿಂಗ್ ಕೊಡ್ತಾರೆ. 12 ಲಕ್ಷದಲ್ಲಿ 5 ಲಕ್ಷ ಇಲ್ಲಿ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಇನ್ನು ಮಿಕ್ಕಿದ್ದು 7 ಪ್ಲಸ್ ಇನಿಷಿಯಲ್ ಡೆಪಾಸಿಟ್ ಕಟ್ಟಿರ್ತೀರಾ ಒಂದು 3-4 ಲಕ್ಷ, ಅದು ಪ್ಲಸ್ ನಿಮಗೆ ವೀಸಾ ಫೀಸು ಕಟ್ಟಿರ್ತೀರಾ, ಅದನ್ನು ಕೂಡ ನಿಮಗೆ ರಿಯಂಬರ್ಸ್ ಆ ಅಕೌಂಟ್ಗೆ ಹಾಕ್ತಾರೆ. ಮತ್ತೆ ಯೂನಿವರ್ಸಿಟಿ ಫೀಸ್ನ ಕೆಲವೊಮ್ಮೆ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ, ಕೆಲವೊಮ್ಮೆ ಯೂನಿವರ್ಸಿಟಿಗೆ ಕಟ್ತಾರೆ, ನೇರ ಕಟ್ಬಿಡ್ತಾರೆ ನೇರವಾಗಿ. ಕೆಲವೊಮ್ಮೆ ನಿಮ್ಮ ಅಕೌಂಟ್ಗೆ ಹಾಕ್ಬಿಟ್ಟು ಅದು ಕಟ್ಟಿರೋ ಪ್ರೂಫ್ ಕಳಿಸಿ ಅಂತ ಹೇಳ್ತಾರೆ. ಕಾಸ್ಟ್ ಆಫ್ ಲಿವಿಂಗ್ 12 ಲಕ್ಷ ಕೊಟ್ಟರು ಸರ್, ಟ್ಯೂಷನ್ ಫೀಸ್ ಫುಲ್ ಕವರ್ ಆಯ್ತು. ಲ್ಯಾಪ್ಟಾಪ್ ತಗೊಳಕ್ 1 ಲಕ್ಷ ಕೊಡ್ತಾರೆ ಎಕ್ಸ್ಟ್ರಾ, ಏರ್ ಟಿಕೆಟ್ ಕೊಡ್ತಾರೆ, ಇನ್ಶೂರೆನ್ಸು, ವೀಸಾ ಫೀಸ್ ಎಲ್ಲ ಸೇರಿ 4 ಲಕ್ಷ ಕೊಡ್ತಾರೆ. ಇದರಲ್ಲಿ ಬುದ್ಧಿವಂತ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಾಸ್ಟ್ ಆಫ್ ಲಿವಿಂಗ್ ಏನ್ ದುಡ್ಡು ಕೊಡ್ತಾರೆ 12 ಲಕ್ಷ, ಅದನ್ನು ಸೇವ್ ಮಾಡ್ಕೊಳ್ತಾರೆ. ಹೇಗೆ? ಅಲ್ಲಿ ಹೋಗಿದ ತಕ್ಷಣ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ, ಹೌದು, ಆ ದುಡ್ಡು ನಿಮ್ಗೆ ಆಯ್ತಲ್ಲ. ಪಾರ್ಟ್ ಟೈಮ್ ಜಾಬ್ ಮಾಡೋದ್ರಿಂದ ನಿಮ್ದು ಊಟ, ಬಟ್ಟೆ, ಅಕೊಮಡೇಷನ್ ಆಯ್ತು. ಗೌರ್ಮೆಂಟ್ ಕೊಡೋದು ನನ್ನ ಪ್ರಾಫಿಟ್, ಅದು ಸೇವ್ ಮಾಡ್ಕೊಂತೀನಿ. ಹೆಣ್ಮಕ್ಳಾದ್ರೆ ಮೊದಲೇ ಯೂಸ್ ಮಾಡ್ಕೊಳ್ಳಿ ಬಿಡಿ ಪಾಪ. ನಮ್ಮ ಕಡೆಯಿಂದ ಅಷ್ಟಾದ್ರೂ ಒಂದು ನಾನು ಕೊಡ್ತಿಲ್ಲ ದುಡ್ಡು, ಬಟ್ ನಾನು ಅದೊಂದು ಮಾಡ್ತಾ ಇದೀನಲ್ಲ, ನೀವು ಕೋಆರ್ಡಿನೇಟ್ ಮಾಡ್ಕೊಡ್ತಿದ್ದೀರಿ ಅಷ್ಟೇ. 1 ರೂಪಾಯಿ ನಾನು ತಗೊಳ್ತಾ ಇಲ್ಲ ಸರ್ ಇದಕ್ಕೆ. ಇದು ಅಲ್ಲ, ನೀವು ಒಂದು ಪ್ರೈವೇಟ್ ಕನ್ಸಲ್ಟಿಂಗ್ ನೀವೇ ಫ್ರೀ. ನಮಗೆ ಕೆಲವೊಮ್ಮೆ ಯೂನಿವರ್ಸಿಟಿ ಕಮಿಷನ್ ಕೊಡ್ತಾರೆ, ಕೆಲವೊಮ್ಮೆ ಕೊಡಲ್ಲ. ಬಟ್ ಇಟ್ಸ್ ಓಕೆ, ಅವರು ಚೆನ್ನಾಗಿರಲಿ ಅಷ್ಟೇ. ನಮ್ಮ ಕಡೆಯಿಂದ ಒಂದು ಸೇವೆ, ಸಮಾಜ ಸೇವೆ. ಸೂಪರ್ ಸೂಪರ್. ಸ್ಕಾಲರ್ಶಿಪ್ ಫಾರ್ ಮೈನಾರಿಟೀಸ್ಗೂ ಇದೆ, OBCಗೂ ಇದೆ. OBCಗೆ ಏನು ಸ್ಕಾಲರ್ಶಿಪ್ ಇದೆ ಗೊತ್ತಾ ನಿಮಗೆ? ಇದನ್ನು ವಿಡಿಯೋ ನೋಡ್ಬಿಟ್ಟು ಎಲ್ಲ ನಿಮಗೆ ಹೇಳಿದ್ರಲ್ಲ ಬೈದ್ರು ಅದು ಇದು ಅಂತ. OBCಗೂ ಇದೆ ಸರ್, ಅದರ್ ಬ್ಯಾಕ್ವರ್ಡ್ ಕ್ಲಾಸ್. ಎಸ್, ಏನಿದೆ? ದೇವರಾಜ್ ಉರ್ಸ್ ಸ್ಕಾಲರ್ಶಿಪ್ ಅಂತ ಇದೆ. ನಮ್ಮ ಕರ್ನಾಟಕ ಸರ್ಕಾರದವರೇ ಅದನ್ನು ಕೊಡ್ತಕ್ಕಂಥದ್ದು. 100 ಜನಕ್ಕೆ ಕೊಡ್ತಾರೆ, ವಾರ್ಷಿಕ 25 ಲಕ್ಷ ರೂಪಾಯಿ ಕೊಡ್ತಾರೆ. ವಿದೇಶದಲ್ಲಿ ಓದಕ್ಕೆ? ಹೌದು, ಅಪ್ಲೈ ಮಾಡಿ. 100 ಜನಕ್ಕೆ ಕೊಡ್ತಾರೆ. SC/ST ಇದಕ್ಕೆ ಕ್ಯಾಪ್ ಇಲ್ಲ, ಅದಕ್ಕೆ ಮಿನಿಮಮ್ ಮ್ಯಾಕ್ಸಿಮಮ್ ಇಲ್ಲ. ಅದಕ್ಕೆ ತುಂಬಾ ಜನ ಅಪ್ಲೈ ಮಾಡಲ್ಲ. ಅದಕ್ಕೆ ನಾವೇ ಸ್ವಲ್ಪ ಮಾರ್ಕೆಟಿಂಗ್ ಮಾಡಿ ಅವ್ರನ್ನ ಇದು ಮಾಡಿ ಅಪ್ಲೈ ಮಾಡಿಸ್ತಾ ಇದೀವಿ. ನಮ್ದು ಇಲ್ಲಿ ಯಾಕಂದ್ರೆ SC/STಗಳ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ ಕಮ್ಮಿ, OBC ವಾಸ್ಟ್ ಇದೆ, ಅದಕ್ಕೆ ಲಿಮಿಟೇಷನ್ ಇಟ್ಟಿದ್ದಾರೆ. ಬಟ್ ಅವ್ರಿಗೆ 25 ಲಕ್ಷ ಮಾತ್ರ ಕೊಡ್ತಾರೆ. 100 ಜನಕ್ಕೆ 100 ಜನಕ್ಕೆ ಕೊಡ್ತಾರೆ 25 ಲಕ್ಷ per head. ಅದಕ್ಕೆ ನಾವು ಸಹಾಯ ಮಾಡೋದಿಲ್ಲ, ನೀವು ಅಲ್ಲೇ ಹೋಗ್ಬೇಕಾಗತ್ತೆ. ಅದಾದ್ಮೇಲೆ ನಮ್ಮ ಮೈನಾರಿಟಿ ಕೊಡ್ತಾರೆ, ಮುಸಲ್ಮಾನರು, ಸಿಖ್ರು.